ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಜುಲೈ 20 ಭಾನುವಾರದಿಂದ ಜುಲೈ 26 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜುಲೈ 20 ಭಾನುವಾರ, ಆಷಾಢ ಬಹುಳ ದಶಮಿ ತಿಥಿ, ಕೃತ್ತಿಕಾ ನಕ್ಷತ್ರ, ಗಂಡಯೋಗ, ಭದ್ರಕರ್ಣ ಇರುವಂಥದ್ದು. ಈ ದಿನ ದಶಮಿ ಉಪರಿ ಏಕಾದಶಿ ಇರುವ ಕಾರಣ ಸ್ಮಾರ್ತ ಏಕಾದಶಿ ಅಂದರೆ ಸ್ಮಾರ್ತ ಸಂಪ್ರದಾಯದವರು ಏಕಾದಶಿಯ ಆಚರಣೆಯನ್ನು ಮಾಡುವಂಥ ಪದ್ಧತಿ. ಜೊತೆಗೆ ಇಂದು ಆಷಾಢ ಅಥವಾ ಆಡಿ ತಿಂಗಳಿನ ಕೃತ್ತಿಕಾ ನಕ್ಷತ್ರ ಇರುವ ದಿನವನ್ನು ವಿಶೇಷವಾಗಿ ತಮಿಳುನಾಡು ಭಾಗದಲ್ಲಿ ಆಡಿ ಕೃತ್ತಿಕೋತ್ಸವ ಅಥವಾ ಆಡಿ ಕೃತ್ತಿಕಾ ಪೂಜೆ ಅಂತೆಲ್ಲ ಮಾಡ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಅಥವಾ ಸ್ಕಂದನಿಗೆ ಅಥವಾ ಕಾರ್ತಿಕೇಯನಿಗೆ ಸಂಬಂಧಪಟ್ಟು ಆಡಿ ಕೃತ್ತಿಕೋತ್ಸವ ಅನ್ನೋದು ಬಹಳಷ್ಟೊಂದು ಪ್ರಮುಖವಾದ ಒಂದು ಆಚರಣೆ ಆಗಿರುತ್ತೆ. ಹಾಗಾಗಿ ಸುಬ್ರಹ್ಮಣ್ಯನ ಭಕ್ತಾದಿಗಳು ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಏನಾದರೂ ಹರಕೆ ಇತ್ಯಾದಿಗಳನ್ನು ತಿಳಿಸಲಿಕ್ಕೆ ಇಂದು ವಿಶೇಷವಾದ ದಿನ ಆಗಿರುತ್ತೆ. ಅಲ್ಲದೆ ಯಾರಿಗೆ ಈ ಮಂಗಳ ದೋಷ, ರಾಹು ದೋಷ ಅಥವಾ ವಿವಾಹಕ್ಕೆ ಅಥವಾ ಇನ್ನಿತರ ಸಂತತಿಗೆ ಮುಂತಾದ ಕಾರಣದಿಂದ ಕುಜ ರಾಹುಗಳ ದೋಷದಿಂದ ಅಥವಾ ಕುಜ ರಾಹು ಸಂಧಿಗಳು ಇವೆಲ್ಲ ಇದ್ದಂಥವರು ವಿಶೇಷವಾಗಿ ಈ ದಿನ ಸುಬ್ರಹ್ಮಣ್ಯನ ಭಕ್ತಿ ಮಾಡೋದಾಗಲಿ, ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ, ಕ್ಷೇತ್ರಗಳ ಸಂದರ್ಶನ ಅಥವಾ ನೀವು ಮನೆಯಲ್ಲಿ ಎದ್ದುಕೊಂಡೇ ಸುಬ್ರಹ್ಮಣ್ಯನ ಯಾವುದೇ ರೀತಿಯ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಸಹ ಮಾಡಬಹುದಾಗಿದೆ. ಇನ್ನು 21ನೇ ತಾರೀಕು ಸೋಮವಾರ, ಇಂದು ಬಹುಳ ಏಕಾದಶಿ, ಆಷಾಢ ಬಹುಳ ಏಕಾದಶಿ ಉಪರಿ ದ್ವಾದಶಿ ಇರುತ್ತೆ. ಅಂದರೆ ಬೆಳಗಿನ ಕಾಲದಲ್ಲಿ ಏಕಾದಶಿಯು, ಆ ಬಳಿಕ ಅಲ್ಲಿ ದ್ವಾದಶಿ ನಿರ್ಮಾಣ ಆಗುತ್ತೆ. ಇನ್ನು ವೈಷ್ಣವ ಸಂಪ್ರದಾಯದವರು ಇಂದು ಆಚರಣೆ ಮಾಡ್ತಾರೆ. ನಿನ್ನೆ ಸ್ಮಾರ್ತ ಏಕಾದಶಿ ಅಂದರೆ ಭಾಗವತ ವೈಷ್ಣವ ಏಕಾದಶಿ ಎಂದು ನಮೂದಿಸಿರ್ತಾರೆ. ಹಾಗೆ ವೈಷ್ಣವ ಸಂಸ್ಕಾರದವರು ಇಂದು ಏಕಾದಶಿ ಆಚರಣೆ ಮಾಡ್ತಂದು. ಜೊತೆಗೆ ರೋಹಿಣಿ ನಕ್ಷತ್ರ, ವೃದ್ಧಿಯೋಗ, ಬಾಲವಕರ್ಣ ಇರುವಂಥದ್ದು ವಿಶೇಷವಾದ ಎಲ್ಲ ಪೂಜೆ ಪುನಸ್ಕಾರಗಳಿಗೆ ಅಥವಾ ವ್ರತ ನಿಯಮಗಳಿಗೆ, ಉಪವಾಸಗಳಿಗೆ ಇತ್ಯಾದಿ ಎಲ್ಲ ಉತ್ತಮವಾದ ಆಚರಣೆ ಆಗಿರುತ್ತೆ. ಇನ್ನು ಅವಧೂತ ಸಂಪ್ರದಾಯದ ಒಬ್ಬರು ನಿತ್ಯಾನಂದ ಸ್ವಾಮಿಗಳು ಅಂತ ಹೇಳಿ ಇರೋ ವಜ್ರೇಶ್ವರಿ ಅಥವಾ ಗಣೇಶಪುರಿ ಮುಂಬೈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದರು. ಕರಾವಳಿ ಕರ್ನಾಟಕದಾದ್ಯಂತ ವಿವಿಧ ಪವಾಡಗಳನ್ನು ಸೃಷ್ಟಿಸಿದಂತಹ ಆ ನಿತ್ಯಾನಂದ ಸ್ವಾಮಿಗಳ ಆರಾಧನೆಯನ್ನು ಇಂದು ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು 22ನೇ ತಾರೀಕು ಮಂಗಳವಾರ, ಬಹುಳ ತ್ರಯೋದಶಿ, ಆಷಾಢ ಬಹುಳ ತ್ರಯೋದಶಿ. ಇಂದು ಮಹಾಪ್ರದೋಷ ಯೋಗ ಅಥವಾ ಭೌಮ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಯಾವುದಾಗಲೂ ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ ಅಲ್ಲಿ ತ್ರಯೋದಶಿ ತಿಥಿಯು ಸಾಯಂಕಾಲದ ಅಥವಾ ಸಂಧ್ಯಾಕಾಲದ ವ್ಯಾಪನಲ್ಲಿದ್ದಾಗ ಅದನ್ನು ಪ್ರದೋಷ ಎಂದು ನಿರ್ಣಯಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಸೋಮವಾರ ಬಂದರೆ ಸೋಮ ಪ್ರದೋಷ, ಮಂಗಳವಾರ ಬಂದ ಪ್ರದೋಷನ ಭೌಮ ಪ್ರದೋಷ, ಶನಿವಾರ ಬಂದ ಶನಿ ಪ್ರದೋಷ ಅಂದರೆ ಒಂದು ವಿಶೇಷವಾದ ಒಂದು ಮಹತ್ವನ ಪಡೆದಿದೆ. ಇಂದು ಮಹಾಪ್ರದೋಷ ಯೋಗ ನಿರ್ಮಾಣ ಆಗಿರೋ ಕಾರಣ ಅಲ್ಲಿ ವಿಶೇಷವಾಗಿ ಶಿವನ ಭಕ್ತಿ, ಶಿವನ ಆರಾಧನೆ, ಶಕ್ತಿ ಪೀಠಗಳು ಅಥವಾ ದೇವಿಯ ಕ್ಷೇತ್ರಗಳ ಸಂದರ್ಶನ ಅಥವಾ ಇನ್ನಿತರ ಯಾವುದೇ ರೀತಿಯ ವೀರಭದ್ರೇಶ್ವರ, ಮುನೇಶ್ವರ, ಕಾಳಭೈರೇಶ್ವರ ಮುಂತಾದ ಸಂಪ್ರದಾಯದ ಪೀಠಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕರಣ ಸಾಯಂಕಾಲದಲ್ಲಿ ಮಾಡೋದು ಉತ್ತಮ. ಜೊತೆಗೆ ಯಾವುದಾದ್ರೂ ಒಂದು ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಸಾಯಂಕಾಲದಲ್ಲಿ ವ್ರತ ನಿಯಮ ಅನುಷ್ಠಾನಗಳನ್ನು ಮಾಡಿ ಸಾಯಂಕಾಲದಲ್ಲಿ ಪೂಜೆ ಸಂಪನ್ನ ಮಾಡೋದು ಪ್ರದೋಷ ಪೂಜೆ ಮಹತ್ವ ಆಗಿರುತ್ತೆ. ಹಾಗಾಗಿ ಇವನ್ನೆಲ್ಲ ಇದನ್ನು ಮಾಡ್ಬೋದಾಗಿದೆ. ಮಂಗಳವಾರ ಬಂದಂಥ ಈ ಪ್ರದೋಷ ವಿಶೇಷವಾಗಿ ಅಲ್ಲಿ ಅಮ್ಮನವರ ದೇವಾಲಯಗಳು ಸಹ ಸಾಯಂಕಾಲದ ಪೂಜೆಗೆ ಶ್ರೇಷ್ಠವಾದ ಯೋಗ. ಇನ್ನು 23ನೇ ತಾರೀಕು ಬುಧವಾರ, ಬಹುಳ ಚತುರ್ದಶಿ, ಆಷಾಢ ಬಹುಳ ಚತುರ್ದಶಿ ಇರುತ್ತೆ. ಮಾಸ ಶಿವರಾತ್ರಿ, ಬಹುಳ ಪ್ರತಿ ತಿಂಗಳಲ್ಲಿ ಬರುವಂಥ ಬಹುಳ ಅಥವಾ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎಂದು ಆಚರಣೆ ಮಾಡೋ ಪದ್ಧತಿ. ವಿಶೇಷವಾಗಿ ಶಿವಾರಾಧನೆ, ಶಿವ ಕ್ಷೇತ್ರಗಳ ಸಂದರ್ಶನಗಳಿಗೆ ಉತ್ತಮವಾದ ಅವಕಾಶ. ಆರ್ದ್ರ ನಕ್ಷತ್ರ, ವ್ಯಾಘಾತ ಯೋಗ, ಭದ್ರಕರ್ಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು 24ನೇ ತಾರೀಕು ಗುರುವಾರ, ಅಮಾವಾಸ್ಯೆ. ಇದನ್ನು ಭೀಮನ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಆಷಾಢಿ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಅಲ್ಲಿ ಆಟಿ ಅಥವಾ ಆಷಾಢಿ ತಿಂಗಳಿನ ವಿಶೇಷವಾದ ಅಮಾವಾಸ್ಯೆಗೆ ಮಹತ್ವ ಇರುತ್ತೆ. ಅಲ್ಲಿ ಭೀಮನ ಅಮಾವಾಸ್ಯೆಗೆ ಅವರವರ ಒಂದು ಕುಲಾಚಾರ ಪದ್ಧತಿಯಿಂದ ಪೂಜೆ ಮಾಡುವಂಥ ಪದ್ಧತಿಗಳು, ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಅನ್ಯೋನ್ಯತೆ ಮಾಡುವಂತಹ ಒಂದು ಪೂಜಾ ಪದ್ಧತಿಗಳು ಈಗ ಬರ್ತವೆ. ಪದ್ಮಕ ಯೋಗ ನಿರ್ಮಾಣ ಆಗುತ್ತೆ. ಪುನರಸ್ಸು ನಕ್ಷತ್ರ, ಹರ್ಷಣ ಯೋಗ, ಚತುಷ್ಪಾದಕರಣ ಇರುವಂಥ ದಿನ ವಿಶೇಷವಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟ ನಿಮ್ಮ ಕುಲಾಚಾರ ಪದ್ಧತಿಗಳಿಗೆ, ಆಚರಣೆಗಳಿಗೆ ಇನ್ನು ಕೆಲವೊಂದು ಭಾಗದಲ್ಲಿ ಈ ಆಷಾಢಿ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆಗೆ ವಿಶಿಷ್ಟವಾದ ಒಂದು ಈ ಔಷಧಿಗಳನ್ನು ಅಂದರೆ ಈ ಬೇರೆ ಬೇರೆ ರೀತಿಯ ಮೂಲಿಕೆಗಳನ್ನು ಆ ಕಾಲದಲ್ಲಿ ಸಿಗುವಂತಹ ವಿಶಿಷ್ಟವಾದ ಮೂಲಿಕೆಗಳನ್ನು ಅಥವಾ ಕೆಲವು ಮರದ ಚಕ್ಕೆಗಳನ್ನು ಬಳಸಿಕೊಂಡು ಮಾಡುವಂಥ ಒಂದು ಆ ಅಮಾವಾಸ್ಯೆಯ ಔಷಧಿಯನ್ನು ಅಥವಾ ಸೇವಿಸುವಂಥ ಪದ್ಧತಿ ಇರುತ್ತೆ.
ಅವನ್ನೆಲ್ಲ ಇದನ್ನು ಮಾಡ್ತಾರೆ. ಇನ್ನು ಕೆಲವರು ಪಿತೃಗಳಿಗೆ ಅವರ ಒಂದು ಗತಿಸಿದವರಿಗೆ ಕೆಲವರು ಎಡೆ ಇಡುವಂಥ ಪದ್ಧತಿ, ಪಿತೃಗಳಿಗೆ ಪಿಂಡ ತರ್ಪಣ ಕೊಡುವಂಥದ್ದು ಮುಂತಾದೆಲ್ಲ ಇದನ್ನು ಆಷಾಢ ಅಮಾವಾಸ್ಯೆಯಿಂದೆಲ್ಲ ಮಾಡುತ್ತಾ ಪದ್ಧತಿ ಇರುತ್ತೆ. ಇದನ್ನು ನಾಗರ ಅಮಾವಾಸ್ಯೆ ಅಂದರೆ ನಾಗರ ಪಂಚಮಿಗೆ ಮುನ್ನ ಬರುವ ಅಮಾವಾಸ್ಯೆಯನ್ನು ಸಾಂಕೇತಿಕವಾಗಿ ಕೆಲವೊಂದೆಡೆ ನಾಗರ ಅಮಾವಾಸ್ಯೆ ಎಂದು ಸಹ ಇದನ್ನು ಕರೆಯುತ್ತಾರೆ. ಇನ್ನು 25ನೇ ತಾರೀಕು ಶುಕ್ರವಾರ ಬಹಳ ಮಹತ್ವದ ದಿನ ಎಂದು ಶ್ರಾವಣ ಮಾಸದ ಆರಂಭ. ಶುಕ್ರವಾರವೇ ಶ್ರಾವಣ ಮಾಸ ಆರಂಭ ಆಗ್ತಿರೋದು ಬಹಳ ಒಂದು ಶುಭದ ಸಂಕೇತ ಆಗಿರುತ್ತೆ. ಹಾಗಾಗಿ ಶ್ರಾವಣ ಮಾಸವು ಒಂದು ವಿಶೇಷವಾದ ಅನೇಕ ರೀತಿಯ ವ್ರತ, ನಿಯಮ, ಹಬ್ಬ, ಹರಿದಿನಗಳ ಆಚರಣೆಗಳ ಒಂದು ಸಾಂಕೇತಿಕವಾದ ಒಂದು ಕಾಲ ಆಗಿರುತ್ತೆ. ಈ ಮಾಸವೀರ್ತಿ ಪ್ರತಿಯೊಂದು ಶ್ರಾವಣದಲ್ಲಿ ಬರುವಂಥ ಸೋಮವಾರವೂ ಶ್ರೇಷ್ಠ, ಅಲ್ಲಿ ಬರುವಂಥ ಶುಕ್ರವಾರವೂ ಶ್ರೇಷ್ಠ, ಶ್ರಾವಣದ ಶನಿವಾರವೂ ಶ್ರೇಷ್ಠ. ಈ ರೀತಿ ಆಯಾ ದಿನಗಳನ್ನು ಆಯಾ ದೇವತೆಗಳ ಜೊತೆಗೆ ಅದನ್ನು ನಾವು ಸಂಪರ್ಕ ಮಾಡಿಕೊಳ್ಳುವಂಥ ವಿಶೇಷವಾದ ಆಚರಣೆಗಳು ಇರುವಂಥ ದಿನ ಆಗಿರುತ್ತೆ. ಹಾಗಾಗಿ ಇಂದು 25ನೇ ತಾರೀಕು ಶುಕ್ರವಾರ ಶ್ರಾವಣ ಮಾಸದ ಆರಂಭ. ಶ್ರಾವಣ ಶುಕ್ಲ ಪ್ರಥಮ ತಿಥಿ ಅಥವಾ ಪಾಡ್ಯಮ ತಿಥಿ, ಪುಷ್ಯ ನಕ್ಷತ್ರ, ವಜ್ರಯುಗ, ಕಿಂಸ್ತುಗ್ರ ಕಾರಣ ಇರುವಂಥದ್ದು ಮೊದಲನೇ ಶ್ರಾವಣ ಶುಕ್ರವಾರ ಅಥವಾ ಶ್ರಾವಣ ಮಾಸದ ಆರಂಭದ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಮಹಾಲಕ್ಷ್ಮಿ ಆರಾಧನೆ, ತುಳಸಿ ವೃಂದಾವನದಲ್ಲಿ ತುಳಸಿ ಪೂಜೆಯನ್ನು ಮಾಡುವಂಥದ್ದು ಮುಂತಾದ ಪದ್ಧತಿಗಳು ಇರ್ತವೆ. ಹಾಗಾಗಿ ಇಂದಿನಿಂದ ಹಲವಾರು ಈ ಧಾರ್ಮಿಕ ಮಹತ್ವವುಳ್ಳ, ಆಧ್ಯಾತ್ಮಿಕ ಮಹತ್ವವುಳ್ಳ ಆಚರಣೆಗಳು ಇಂದಿನಿಂದ ಆರಂಭ ಆಗುವಂಥ ಶ್ರಾವಣ ಮಾಸದ ಆರಂಭ ಆಗಿರುತ್ತೆ. ಇನ್ನು 26 ಶನಿವಾರ ಶ್ರಾವಣ ಶುಕ್ಲ ಬಿದಿಗೆ ತಿಥಿ. ಈ ದಿನ ಆಶ್ಲೇಷ ನಕ್ಷತ್ರ ಇರುವಂಥದ್ದು, ಸಿದ್ಧಯೋಗ ಬಾಲವಕರಣ ಇರುವಂಥದ್ದು. ಇಲ್ಲಿ ಈ ದಿನ ಮೊದಲನೇ ಶ್ರಾವಣ ಶನಿವಾರದ್ದು ಅವರವರ ಒಂದು ಕುಲಾಚಾರ ಪದ್ಧತಿಯಿಂದೇ ವಿಶೇಷವಾಗಿ ವೆಂಕಟರಮಣ ಅಥವಾ ಶ್ರೀನಿವಾಸ ದೇವರು ಯಾರಿಗೆ ಮನೆ ದೇವರಾಗಿರ್ತಾರೋ ಅಂಥವರು ವಿಶೇಷವಾಗಿ ಶ್ರಾವಣ ಶನಿವಾರದಂದು ಆ ಪೂಜಾ ಪುರಸ್ಕಾರಗಳನ್ನು ಅಥವಾ ಒಪ್ಪತ್ತು ಊಟ, ಉಪವಾಸ ವ್ರತ ನೇಮಿರುವಂಥದ್ದು. ಇನ್ನು ಕೆಲವರು ಈ ಮನೆಗಳಲ್ಲಿ ಈ 5 ಮನೆಗಳಲ್ಲಿ ಅಥವಾ ಒಂದು ಸಂಪ್ರದಾಯದಿಂದ 7 ಮನೆಗಳಲ್ಲಿ ಭಿಕ್ಷಾನ್ನವನ್ನು ಭಿಕ್ಷೆ ಬಿಡಿಕೊಂಡು ಅಲ್ಲಿ ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ ಎಂಬಂತಹ ಗೋವಿಂದ ನಾಮಸ್ಮರಣೆ ಮಾಡಿ ಆ ಒಂದು ಭಿಕ್ಷಾನ್ನದಿಂದ ತಮ್ಮ ಭೋಜನವನ್ನು ಅಥವಾ ಒಪ್ಪತ್ತಿನ ಊಟವನ್ನು ಮಾಡುವಂಥ ಪದ್ಧತಿ ಎಲ್ಲ ಇರುತ್ತೆ. ಇನ್ನು ಕೆಲವರು ವಿಶೇಷವಾಗಿ ಅಂಥ ಕ್ಷೇತ್ರಗಳಿಗೆ ಯಾತ್ರೆ ಮಾಡುವಂಥ ಪದ್ಧತಿ. ಈ ರೀತಿ ಶ್ರಾವಣ ಶನಿವಾರವು ಅದರದೇ ಆದ ಮಹತ್ವವನ್ನು ಪಡೆದಂಥ ವಾರ ಆಗಿರುತ್ತೆ. ಇಲ್ಲಿ ವೆಂಕಟೇಶ್ವರನ ಆರಾಧನೆ, ಹನುಮಾನ್ ಆರಾಧನೆ, ಶನಿ ಮಹಾತ್ಮರ ಆರಾಧನೆ, ಈ ರೀತಿ ಅವರವರ ಒಂದು ನಂಬಿಕೆಗೆ ಅನುಸಾರವಾಗಿ ಶ್ರಾವಣ ಶನಿವಾರದ ಉಪವಾಸ ಅಥವಾ ವ್ರತ ನಿಯಮವನ್ನು ಮಾಡುವಂಥದ್ದು ಸರ್ವಶ್ರೇಷ್ಠಕರವಾಗಿರುತ್ತೆ. ಇಂದು ಇನ್ನೊಂದು ಘಟನೆ ಜರುಗುತ್ತೆ. ಶುಕ್ರನ ಮಿಥುನ ಪ್ರವೇಶ. ಇದೇ ದಿನ ಶುಕ್ರನು ತನ್ನ ರಾಶಿ ಪಥವನ್ನು ಬದಲಿಸಿ ಅಲ್ಲಿ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. 26ನೇ ತಾರೀಕು ಶನಿವಾರದಂದು. ಅಲ್ಲಿ ಇದರ ಒಂದು ವಿಶೇಷವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಹಲವರು ಅದನ್ನು ವೀಕ್ಷಿಸಿದವರಿಗೆಲ್ಲ ಧನ್ಯವಾದ. ಯಾರು ವೀಕ್ಷಿಸಿಲ್ಲ, ಈ ಶುಕ್ರನ ಮಿಥುನ ಪ್ರವೇಶದ ಒಂದು ವಿಡಿಯೋವನ್ನು ಸಹ ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮಗೆ ವಿಶದವಾಗಿ ಯಾವ ರಾಶಿಗೆ ಶುಕ್ರನಿಂದ ಬಹಳ ಅನುಗ್ರಹ ಚೆನ್ನಾಗಿ ಬರುತ್ತೆ, ಯಾವ ರಾಶಿಗೆ ಸ್ವಲ್ಪ ಮಿಶ್ರ ಫಲ, ಯಾವ ರಾಶಿಗೆ ಸ್ವಲ್ಪ ಸಂಕಷ್ಟಗಳು ಬರ್ಬೋದು ಅನ್ನೋದರ ಒಂದು ವಿವರವಾದ ವಿವರಣೆ ಹಾಗೂ ಸೂಕ್ತವಾದ ಪರಿಹಾರ ಮಾರ್ಗಗಳು ಅದರಲ್ಲಿ ಹೇಳಲ್ಪಟ್ಟಿವೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವಿಶೇಷ. ಇಲ್ಲಿ ಆಷಾಢ ಮಾಸದ ಕೊನೆಯಾಗುತ್ತೆ, ಜೊತೆಗೆ ಶ್ರಾವಣ ಮಾಸದ ಆರಂಭವಾಗುವಂಥ ಪರ್ವಕಾಲದಲ್ಲಿ ಈ ವಾರ ಬಂದಿದೆ. ಹಲವಾರು ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವವುಳ್ಳ ವಾರ ಆಗಿರುತ್ತೆ. ಇನ್ನು ನಾವು ಗಮನಿಸೋಣ ಈ ರಾಶಿಗಳ ಭವಿಷ್ಯ. ಮೊದಲಿಗೆ ಮೇಷರಾಶಿಗೆ ಈ ಒಂದು ಆರಂಭ ಬಹಳ ಒಂದು ಮಹತ್ವದ ಆರಂಭ ಆಗಿ ಬರ್ತಾಯಿದೆ. ಅಲ್ಲೇ ವಿಶೇಷವಾಗಿ ಆರಂಭದಲ್ಲಿ ನಿಮಗೆ ಭಾನುವಾರ ಕೆಲವೊಂದು ವಿಚಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ಆರ್ಥಿಕವಾಗಿ ಮಾತ್ರ ಅಡೆತಡೆಗಳು, ಆದರೆ ಕೌಟುಂಬಿಕ ವಿಚಾರ, ಬಾಂಧವ್ಯದ ವಿಚಾರ ಉತ್ತಮ ಇರುತ್ತೆ. ಆರೋಗ್ಯ ಮತ್ತು ಮನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ. ಆರ್ಥಿಕ ವಿಚಾರದಲ್ಲಿ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಬರ್ಬೋದು. ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಬರ್ಬೋದು, ಅಥವಾ ಸಮಯಕ್ಕೆ ಸರಿಯಾದ ಹಣಕಾಸು ಸಿಗದೆ ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಕ್ಕೂ ಪ್ರಯತ್ನಿಸಿದ್ರು ಸಾಲದ ಹಣ ಸಹ ಹುಟ್ಟದೇ ಇರುವಂಥ ಪ್ರಮೇಯಗಳು. ಹಾಗಾಗಿ ಆರ್ಥಿಕವಾದ ಮುಗ್ಗಟ್ಟು ಸ್ವಲ್ಪ ಎದುರಾಗ್ಬೋದು ಭಾನುವಾರ ಸೋಮವಾರ. ಉಳಿದಂತೆ ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ವ್ಯಾಪಾರ ಉದ್ಯಮ ಅದಕ್ಕೇನು ಅಂಥದ್ದೇನು ಕೊರತೆಗಳಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಆಕಸ್ಮಿಕ ನಷ್ಟಗಳಾಗ್ಬೋದು ಅಥವಾ ಆಕಸ್ಮಿಕವಾದ ಖರ್ಚುಗಳು ಬರ್ಬೋದು, ಅಥವಾ ಯಾವುದೇ ರೀತಿಯ ನೀವು ಇನ್ವೆಸ್ಟ್ಮೆಂಟು ಸಾಲನೋ ಮಾಡುವಾಗ ಆರ್ಥಿಕವಾದ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ನಿಮ್ಮದೇ ತಪ್ಪಿನಿಂದ ನೀವು ಅಲ್ಲಿ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಭಾನುವಾರ ಸೋಮವಾರ ಬರುತ್ತೆ. ಇನ್ನು ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅತ್ಯಂತ ಚಂದ್ರನ ಬೆಂಬಲ ಇರುವಂತಹ ಅವಕಾಶ ಇರುತ್ತೆ. ವ್ಯಾಪಾರ ಉದ್ಯಮ ವೃತ್ತಿಯಲ್ಲಿ ಉತ್ತಮ ಫಲ ಇರುತ್ತೆ. ಶುಕ್ರನ ಅನುಗ್ರಹ ಸಹ ಇದನ್ನು ಉತ್ತಮ, ಚಂದ್ರನ ಬೆಂಬಲ ಸಹ ಇರುವ ಕಾರಣ ಮಂಗಳವಾರ ಬುಧವಾರ ಅಂದರೆ ನಿಮಗೆ 22, 23ರಲ್ಲಿ ಅನೇಕ ರೀತಿಯ ಲಾಭಗಳು ಜಯಗಳು ಆಗ್ತವೆ. ವ್ಯಾಪಾರದಲ್ಲಿ ಅಲ್ಲದೆ ನಿಮಗೆ ಏನಾದರೂ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಅಥವಾ ಏನಾದರೂ ದಾಖಲೆ ಪತ್ರ ಮುಂತಾದವುಗಳನ್ನು ಮಾಡೋಕ್ಕೆ ಎಲ್ಲ ಉತ್ತಮವಾದ ಅವಕಾಶ. ಜೊತೆಗೆ ಮನೆಯಲ್ಲಿ ಸಹ ಒಂದು ಉತ್ತಮವಾದ ವಾತಾವರಣ, ಸಾಂಸಾರಿಕವಾಗಿ ಸಹ ಕೆಲವೊಂದು ಶುಭ ಸುದ್ದಿಗಳು ಬರ್ಬೋದು. ಇನ್ನು ಯಾರು ಮೇಷರಾಶಿಯವರಿದ್ದಾರೆ ಅವರ ಮಕ್ಕಳಿಗೆ ಏನಾದರೂ ಅವರು ಅಪೇಕ್ಷೆ ಪಟ್ಟಂಥ ಉದ್ಯೋಗ ಸಿಗೋದು, ಇಲ್ಲ ಅವರಿಗೆ ಮದುವೆ ಫಿಕ್ಸ್ ಆಗೋದು, ಇಲ್ಲ ಅವರಿಗೆ ಜಾಬ್ ಸಿಕ್ಸ್ನಲ್ಲಿ ಏನಾದರೂ ಒಂದು ಪ್ರಮೋಷನ್ ಬರೋದು, ಇಲ್ಲ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಉತ್ತಮವಾದ ಸೀಟ್ ಸಿಗೋದು, ಇಲ್ಲ ಶುಭ ಸಮಾಚಾರಗಳು ಈ ಮೇಷರಾಶಿಯವರ ಮನೆಯಲ್ಲಿ ಅಥವಾ ಅವರ ಮಕ್ಕಳಿಗೆ ಬರುವಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು 22, 23ರಲ್ಲಿ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಬರುವಂಥ 3 ದಿನಗಳು
ಗುರುವಾರ, ಶುಕ್ರವಾರ, ಶನಿವಾರ 24, 25, 26 ನಿಮಗೆ ಸಾಮಾನ್ಯ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ನಿಮಗೆ ಆರ್ಥಿಕವಾಗಿ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತೆ, ಅದಕ್ಕೇನೋ ಸಮಸ್ಯೆ ಇಲ್ಲ. ಈ 3 ದಿನಗಳು ನಿಮಗೆ ಉತ್ತಮವಾದ ಫಲನೇ ಬಂದಿದೆ. ಹಣಕಾಸಿನ ವಿಚಾರವಾಗಿ ಆಗಲಿ, ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಚಟುವಟಿಕೆ ಅಲ್ಲೇ ಇಲ್ಲಿ 3 ದಿನಗಳಲ್ಲಿ ಏನಾಗುತ್ತೆ ಅಂದರೆ ಬಂಧುಗಳಲ್ಲಿ ವಿರೋಧ ಬರುತ್ತೆ, ಮಿತ್ರರಲ್ಲಿ ವಿರೋಧ ಬರುತ್ತೆ, ಅಥವಾ ಹಿರಿಯರಿಂದ ವಿರೋಧ, ತಂದೆ ತಾಯಿ ಅಥವಾ ಅತ್ತೆ ಮಾವ ಅಥವಾ ಮೇಲಾಧಿಕಾರಿಗಳು, ಹೀಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಮನಸ್ತಾಪಗಳು ಬರ್ಬೋದು. ಅಲ್ಲದೆ ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ಒಂದು ನಿಮ್ಮ ವಿವಾದಗಳು ಏರ್ಪಡ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಮಾತು, ನಡವಳಿಕೆ, ಸಂಯಮವನ್ನು ಕಾಪಾಡ್ಕೋಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಬರುತ್ತೆ. ವಿಶೇಷವಾಗಿ ಈಗ ಶನಿ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಶನಿ ಮಹಾರಾಜರು 13ಕ್ಕೆ ವಕ್ರಗತಿಗೆ ತೆರಳಿದ್ದರೂ ಅವರ ಒಂದು ಪ್ರಭಾವ ಅನ್ನೋದು ನಿಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ. ಜೊತೆಗೆ ಕೆಲವೊಂದು ಇನ್ನಿತರ ಗ್ರಹಗಳ ಒಂದು ಅಡ್ಡ ಪ್ರಭಾವ, ಉದಾಹರಣೆಗೆ ಕೇತು ಪೂರಕವಾಗಿ ಇಲ್ಲದಿರುವಂಥದ್ದು, ರವಿಯು ನಿಮಗೆ ಈಗ ಪೂರಕವಾಗಿ ಇಲ್ಲದಿರುವಂಥದ್ದು, ಮಂಗಳನು ಈಗ ಸ್ವಲ್ಪ ವಿರುದ್ಧವಾಗಿಯೇ ಇರುವಂಥದ್ದು, ಅವೆಲ್ಲ ಕಾರಣಗಳು ಇರ್ತವೆ. ಹಾಗಾಗಿ ಅಲ್ಲಿ ಕೆಲವೊಂದು ಗ್ರಹಗಳ ವೈಪರೀತ್ಯದಿಂದ ನಿಮಗೆ ಸ್ವಲ್ಪ ಸಿಟ್ಟು ಹೆಚ್ಚಾಗುತ್ತೆ, ತಾಳ್ಮೆ ಕಡಿಮೆ ಆಗುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ತಾಳ್ಮೆ ಬೇಕು, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಆತುರ ನಿರ್ಧಾರ ಬೇಡ, ಅಥವಾ ಇತರರ ಜೊತೆಗೆ ವಿನಾಕಾರಣ ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳ ಕಾಯುವಂಥ ಒಂದು ನಿಮ್ಮ ಬುದ್ಧಿ ಬರುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಈ 3 ದಿನಗಳಲ್ಲಿ ಮಾಡಬೇಕಾಗತ್ತೆ. ಅದರ ಹೊರತು ಈ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಆರ್ಥಿಕವಾಗಿ ಉತ್ತಮ ಇದೆ, ವ್ಯಾಪಾರ ಉದ್ಯಮದಲ್ಲೆಲ್ಲ ಉತ್ತಮ ಇದೆ, ಶೈಕ್ಷಣಿಕದಲ್ಲೂ ಸಹ ಉತ್ತಮವಾದ ಫಲನ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ 22, 23 ಮತ್ತು 24, 25, 26 ಅತ್ಯಂತ ಉತ್ತಮ ಫಲ ಕೊಡುವಂಥ ನಿರೀಕ್ಷೆ ಇರುತ್ತೆ. ಆದರೆ ಒಟ್ಟು ಈ ವಾರದಲ್ಲಿ ನೀವು ಮಾತು, ನಡವಳಿಕೆ, ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಇತರ ಜೊತೆಗೆ ಬಾಂಧವ್ಯದ ಬಗ್ಗೆ, ಜೊತೆಗೆ ವಾರದ ಮೊದಲ 2 ದಿನ ಅಂದರೆ ಭಾನುವಾರ, ಸೋಮವಾರ ಸ್ವಲ್ಪ ಆರ್ಥಿಕದ ಹಣಕಾಸಿನ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು, ವೈಟ್ ಅಥವಾ ಬಿಳಿ ಬಣ್ಣವನ್ನು ಸಹ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 4 ಮತ್ತು 6, 4 and 6 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಚಂದ್ರನ ಅದ್ಭುತ ಫಲ ಇರುವಂಥ 22, 23ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 22, 23 ಸಹ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಈ ವಾರದ ನಿಮ್ಮ ವೈಶಿಷ್ಟ್ಯಗಳು. ಎಲ್ಲ ಮೇಷರಾಶಿಯರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಒಂದು ಆರಂಭದಲ್ಲಿ ನಿಮ್ಮ ರಾಶಿಯಲ್ಲೇ ಇರುವಂತಹ ಚಂದ್ರನ ಅನುಗ್ರಹ ನಿಮಗೆ ಬರುವಂಥದ್ದು. ವಿಶಿಷ್ಟವಾದ ಚಂದ್ರನ ವರ್ಗೋತ್ತಮ ಪಡೆದು ನಿಮ್ಮ ಒಂದು ಜನ್ಮ ರಾಶಿಯಲ್ಲಿ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಸೌಖ್ಯವನ್ನು, ಲಾಭವನ್ನು ಕೊಡ್ತಾನೆ. ಭಾನುವಾರ, ಸೋಮವಾರ 2 ದಿನಗಳು ಜನ್ಮದಲ್ಲಿರುವಂತಹ ಚಂದ್ರನು ನಿಮ್ಮ ದೀರ್ಘಕಾಲದ ಕೋರಿಕೆ, ಬೇಡಿಕೆಗಳನ್ನು ಈಡೇರಿಸ್ತಾನೆ. ಆರೋಗ್ಯದಲ್ಲಿ ಬಹಳ ಒಂದು ಉತ್ತಮವಾದ ಲವಲವಿಕೆ, ಉತ್ಸಾಹ ಇರುತ್ತೆ. ವೃತ್ತಿ ಜಾಗದಲ್ಲಿ ನಿಮಗೆ ಮನ್ನಣೆ ಸಿಗುವಂಥದ್ದು, ಅಥವಾ ನಿಮ್ಮ ಯಾವುದೇ ಒಂದು ಸಾಧನೆಗೆ, ಪ್ರತಿಭೆಗೆ ಅಲ್ಲಿ ಒಂದು ಹೊಗಳಿಕೆ, ಪುರಸ್ಕಾರ ಅಥವಾ ಬಹುಮಾನ ಇತ್ಯಾದಿಗಳು ಬರುವಂಥದ್ದು. ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಈ ಔದ್ಯೋಗಿಕ ಕ್ಷೇತ್ರ, IT, BT ಫೀಲ್ಡ್ ಇರ್ಬೋದು, ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಮುಂತಾದ ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್ ಮೀಡಿಯಾ ಮುಂತಾದಲ್ಲಿರೋರಿಗೆ ಅವರಿಗೆ ಹೊಸ ಅವಕಾಶಗಳು ಈಗ ಸಿಗಬಹುದು, ಅಥವಾ ಹೊಸ ಉದ್ಯೋಗದ ಆಯ್ಕೆ ಸಹ ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಭಾನುವಾರ, ಸೋಮವಾರ ವೃಷಭ ರಾಶಿಯವರು ನಿರೀಕ್ಷೆ ಮಾಡುವಂಥದ್ದು. ಇನ್ನು 22, 23 ಸ್ವಲ್ಪ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇದೆ, ಆದರೆ ನಿಮಗೆ ಹೆಚ್ಚೇನೂ ಅಲ್ಲಿ ನಷ್ಟ ಕಷ್ಟಗಳು ಅಥವಾ ತೊಂದರೆಗಳೇನಿಲ್ಲ. ಅಲ್ಲಿ ಹೇಳಬೇಕಂದ್ರೆ ನಿಮಗೆ ಅಲ್ಲಿ ವಿಶೇಷವಾದ ಅನುಗ್ರಹ, ರವಿ ಅನುಗ್ರಹ ಇದೆ, ಗುರುವಿನ ಬೆಂಬಲ ಇದೆ, ಶುಕ್ರನ ಅನುಗ್ರಹ ಇದೆ, ಶನಿ ರಾಹುಗಳು ಸಹ ಪೂರಕವಾಗಿದ್ದಾರೆ. ಹಾಗಾಗಿ 5 ಪ್ರಬಲವಾದ ಗ್ರಹಗಳ ಬೆಂಬಲ ನಿಮಗೆ ವಾರಪೂರ್ತಿ ಇದ್ದೇ ಇರುತ್ತೆ. ಹಾಗಾಗಿ ವಾರದಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ. ಈ ಕೆಲವೊಂದು ದಿನ ಚಂದ್ರನ ಬಲದ ಕೊರತೆ ಇದ್ದಾಗ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. 22, 23ರಲ್ಲಿ ಅಲ್ಲಿ ಹಣಕಾಸಿನ ನಷ್ಟಗಳು ಆಗದಂತೆ ಸ್ವಲ್ಪ ಎಚ್ಚರ ವಹಿಸಿ. ಹಣಕಾಸು ನಿಮಗೆ ಕೊರತೆಯನ್ನು ಬರೋದಿಲ್ಲ, ಆದರೆ ನಿಮ್ಮದೇ ತಪ್ಪಿನಿಂದ ಅಥವಾ ಆತುರ ನಿರ್ಧಾರದಿಂದ ಅಥವಾ ಅಚಾತುರ್ಯದಿಂದ ಕೆಲವೊಮ್ಮೆ ಹಣಕಾಸಿನ ವಿಚಾರವಾಗಿ ಸಣ್ಣ ಪುಟ್ಟ ನಷ್ಟಗಳು ಆಗ್ಬೋದು, ಅಥವಾ ನಿಮ್ಮದೇ ತಪ್ಪಿನಿಂದ ಯಾವುದೇ ಒಂದು ವಸ್ತುವನ್ನು ಕಳೆದುಕೊಳ್ಬೋದು, ಕಳೆದು ಹಾಕ್ಬೋದು, ಇಲ್ಲ ಸಾಧ್ಯತೆ ಇರುತ್ತೆ, ಅಥವಾ ಕಳ್ಳತನ ಆಗುವ ಸಾಧ್ಯತೆ ಇವೆಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಆರ್ಥಿಕ ವಿಚಾರ, ನಿಮ್ಮ ಒಂದು ವಸ್ತುಗಳ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ 22, 23ರಲ್ಲಿ ಬೇಕಾಗತ್ತೆ. ಇನ್ನು 24, 25, 26 ಮತ್ತೆ ನಿರಂತರವಾಗಿ ಚಂದ್ರನ ಬೆಂಬಲ ಬರುವಂತಹ ನಿಮಗೆ ದಿನ. ಜೊತೆಗೆ ಇತರ 5 ಗ್ರಹಗಳು ಅಂದರೆ ಅಲ್ಲಿ ಸೂರ್ಯ, ಗುರು, ಶುಕ್ರ, ಶನಿ, ರಾಹುಗಳು ಜೊತೆಗೆ 6 ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಒಂದು ಮತ್ತೊಮ್ಮೆ ಸುವರ್ಣ ಅವಕಾಶ ಬರ್ತಾಯಿದೆ. ಇವೆಲ್ಲವೂ ಅಪರೂಪಕ್ಕೆ ಸಿಗುವಂಥ ಅವಕಾಶಗಳು. ಅದರಲ್ಲೂ ಚಂದ್ರನ ಬೆಂಬಲ ಪ್ರತಿಯೊಂದು ರಾಶಿಗೆ ಒಂದು ತಿಂಗಳಲ್ಲಿ 12ರಿಂದ 16 ದಿನದೊಳಗೆ ಸಿಗುತ್ತೆ, ಅದರಲ್ಲೇನೂ ಸಂಶಯ ಇಲ್ಲ. ಆದರೆ ಇಲ್ಲಿ ಸಿಗುವಂಥದ್ದು ರವಿಯ ಅನುಗ್ರಹ ಅಪರೂಪಕ್ಕೆ ಬರುವಂಥದ್ದು ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ. ಅದೇ ರೀತಿ ಗುರುವಿನ ಬೆಂಬಲ ಕೆಲವೊಮ್ಮೆ 12 ವರ್ಷಗಳಿಗೊಮ್ಮೆ, 6 ವರ್ಷಗಳಿಗೊಮ್ಮೆ ಈ ರೀತಿ ಬರುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ಸಹ ಸ್ವಲ್ಪ ಅಪರೂಪದಲ್ಲಿ ಸಿಗುತ್ತೆ. ಶನಿ ಮಹಾರಾಜನ ಅನುಗ್ರಹ ಅಂತೂ ಸಿಗಬೇಕಾದ್ರೆ 30 ವರ್ಷ, 18 ವರ್ಷ ಇವೆಲ್ಲ ಕಾಯಬೇಕಂತ ಅವಕಾಶ. ರಾಹು, ಕೇತುಗಳು ಸಹ ಹಾಗೆ ಅಲ್ಲಿ ಕೆಲವೊಮ್ಮೆ 16 ವರ್ಷ, 18 ವರ್ಷ, 30 ವರ್ಷ ಎಲ್ಲ ಕಾಯುವಂಥ ಅವಕಾಶ. ಹಾಗಾಗಿ ಇಲ್ಲಿ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ಪ್ರಬಲವಾದ ಈ ಗ್ರಹಗಳ ಅದು ಆಶೀರ್ವಾದ ವಾರಪೂರ್ತಿ ಇರೋದ್ರಿಂದ 24, 25, 26ರಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನು ಪೂರಕವಾಗಿ ಬಂದಿದ್ದಾನೆ. ಈ 3 ದಿನಗಳು ನಿಮಗೆ ಸರ್ವತ್ರ ಲಾಭವನ್ನು, ಅದೃಷ್ಟವನ್ನು, ಜಯವನ್ನು ಕೊಡಲಿದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡ ಸೀಟುಗಳು ಸಿಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗ ಹುಡುಕುವಂಥವರಿಗೆ ಉತ್ತಮವಾದ ಕಂಪನಿಯಲ್ಲಿ ಆಯ್ಕೆ ಆಗುವಂಥದ್ದು, ವಿದೇಶ ಮೂಲದ ಕಂಪನಿಗಳಲ್ಲಿ ಆಯ್ಕೆ ಆಗುವಂಥ ಅವಕಾಶ,
ಜೊತೆಗೆ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅದ್ಭುತವಾದ ಲಾಭ ಬರುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು. ಇನ್ನು ಕೌಟುಂಬಿಕವಾಗಿಯೂ ಪತಿ ಪತ್ನಿಯರ ಮಧ್ಯನೋ ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲೂ ಉತ್ತಮವಾದ ಬಾಂಧವ್ಯ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ, ಜೊತೆಗೆ ದೀರ್ಘಕಾಲದ ಹಲವು ಕನಸುಗಳು ಈಡೇರುವಂಥ ಒಂದು ಅವಕಾಶಗಳು ಈ 3 ದಿನಗಳಲ್ಲಿ ನಿಮಗೆ ಬರಲಿವೆ. ಹಾಗಾಗಿ ಈ ವಾರವು ಅದ್ಭುತವಾದ ಉತ್ತಮ ಫಲಿತಾಂಶವನ್ನು ಕೊಡುವಂಥ ವಾರ ಆಗಿದೆ. ವೃಷಭ ರಾಶಿಯವರು ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದರಲ್ಲೂ ಈ ಮೊದಲ 2 ದಿನ 20, 21 ಹಾಗೂ 24, 25 ಅದ್ಭುತವಾದ ಚಂದ್ರನ ಸಹಿತ ಇತರ 5 ಗ್ರಹಗಳು ಸಹ ಆಶೀರ್ವಾದ ಮಾಡುವಂಥ ಒಂದು ಷಡ್ಗ್ರಹಗಳ ಬಲ ನಿಮಗೆ ಇರುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳನ್ನು ವಿಚಾರಕ್ಕೆ ಬಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣಗಳನ್ನು ನೀವು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 1, 2, 4, 6, 8 1, 2, 4, 6, 8 ಸಂಖ್ಯೆಯನ್ನು ಸಹ ಬಳಸ್ಕೋಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ವಾರದ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು, ನಷ್ಟ ಕಷ್ಟಗಳು ಎದುರಾಗ್ಬೋದು, ಕೌಟುಂಬಿಕವಾದ ವಿವಾದಗಳು ಬರ್ಬೋದು, ಮಾತಿನ ಚಕಮಕಿಗಳು ಬರ್ಬೋದು, ಪತಿ ಪತ್ನಿ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮದೇ ಒಂದು ಅವಲಂಬಿತರು ಅಂದರೆ ನಿಮ್ಮ ಮಕ್ಕಳು ಅವರೇನಾದರೂ ಒಂದು ಅಚಾತುರ್ಯದ ಘಟನೆ, ಏನಾದರೂ ಒಂದು ಕೆಟ್ಟ ವಿಚಾರಗಳನ್ನು ಮಾಡಿ ಅದರಿಂದ ನಿಮಗೆ ಸ್ವಲ್ಪ ಚಿಂತೆ ಈಡಾಗುವಂಥದ್ದು, ಅಥವಾ ಅವರ ಒಂದು ಪರ್ಫಾರ್ಮೆನ್ಸ್ನಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗುವಂಥದ್ದು, ಇವೆಲ್ಲ ಘಟನೆಗಳು ಆಗ್ತವೆ. ಹಾಗಾಗಿ ಈ ದಿನ ಸ್ವಲ್ಪ ನೀವು ಸಂಯಮವನ್ನು ಕಾಪಾಡ್ಕೋಬೇಕು. ಜೊತೆಗೆ ಆರ್ಥಿಕವಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಅನಿರೀಕ್ಷಿತವಾದ ಖರ್ಚುಗಳು, ಅನಾವಶ್ಯಕವಾದ ಖರ್ಚುಗಳು ಬರ್ಬೋದು. ಆ ಖರ್ಚುಗಳನ್ನು ನೀವು ವೆಚ್ಚಗಳನ್ನು ಸ್ವಲ್ಪ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಿಮ್ಮ ಒಂದು ತಿಳುವಳಿಕೆಗೆ ಬಾರದಂತೆ ನೀವು ನಷ್ಟದ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಯಾವುದೇ ರೀತಿ ತಪ್ಪು ಮಾಹಿತಿ ಇದ್ದರೆ ನೀವು ಹಣವನ್ನು ಕಳೆದುಕೊಳ್ಬೋದು. ಈಗ ಆನ್ಲೈನಲ್ಲಿ ಭಾಳಷ್ಟು ಸಾವಿರಾರು ದಾರಿ ಇರ್ತವೆ. ಹಾಗಾಗಿ ತಪ್ಪು ಮಾಹಿತಿಯಿಂದ ನೀವು ಹಣವನ್ನು ಕಳೆದುಕೊಳ್ಬೋದು. ಹಾಗಾಗಿ ಅವೆಲ್ಲನ ಗಮನದಲ್ಲಿಟ್ಕೋಬೇಕಾಗತ್ತೆ. ಭಾನುವಾರ, ಸೋಮವಾರ ಅಷ್ಟೇನೂ ಉತ್ತಮವಾದ ಆಯ್ಕೆ ಇರುವಂಥ ದಿನ ಆಗಿರೋದಿಲ್ಲ. ಎಲ್ಲ ವಿಚಾರ, ಮಾತು, ನಡವಳಿಕೆ, ಹಣಕಾಸು ಈ ಮೂರನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಇನ್ನು 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ವಿಶೇಷವಾಗಿ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಆರೋಗ್ಯವನ್ನು ಕೊಡ್ತಾನೆ. ಅನೇಕರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ಮನಸ್ಸಿನಲ್ಲಿ ಖುಷಿ ಕೊಡುವಂಥ ಘಟನೆ, ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಹಿಂದೆ ನಿಮ್ಮಿಂದ ಒಂದು ಪ್ರತ್ಯೇಕ ಆದವರು ಅಥವಾ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಈಗ ನಿಮ್ಮಿಂದ ಸಂಪರ್ಕ ಮಾಡೋದು ಅಥವಾ ನಿಮ್ಮ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಮತ್ತೆ ಅಪೇಕ್ಷೆ ಪಡುವಂಥ ಘಟನೆ ಆಗುತ್ತೆ. ವ್ಯಾಪಾರ ಉದ್ಯಮದವರಿಗೆ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೂ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಸಿದ್ಧಿ ಆಗಲಿವೆ. ಅದೆಲ್ಲ ಬಳಿಕ 24, 25, 26 3 ದಿನಗಳಲ್ಲಿ ಚಂದ್ರನು ನಿಮಗೆ ವಿರುದ್ಧವಾದ ಒಂದು ದಿಕ್ಕಿನಲ್ಲಿರುವ ಕಾರಣ ಅನೇಕ ರೀತಿಯ ಮತ್ತೊಮ್ಮೆ ಆರ್ಥಿಕವಾದ ಎಚ್ಚರಿಕೆ ಖಂಡಿತ ಬೇಕು. ಇಲ್ಲಿ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಹ ಕಾಡ್ಬೋದು. ಕಣ್ಣು, ಕಿವಿ, ಬೊಗ್ಗು, ಗಂಟಲು ಅಥವಾ ಈ ಹವಾಮಾನ ವೈಪರೀತ್ಯದಿಂದ, ಆಹಾರ ಅಥವಾ ನೀರಿನ ದೋಷದಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲುಗಳಿಗೆ ಸಂಬಂಧಪಟ್ಟ ಏನಾದರೂ ಇನ್ಫೆಕ್ಷನ್ಗಳು, ನಂಜುಗಳೆಲ್ಲ ಆಗ್ಬೋದು. ಹಾಗಾಗಿ ಈ 24, 25, 26 ಈ ಗುರುವಾರ, ಶುಕ್ರವಾರ, ಶನಿವಾರದಂದು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ, ಹಣಕಾಸಿನ ಬಗ್ಗೆ ಕಾಳಜಿ, ಹಣಕಾಸು ನಿಮಗೆ ನಷ್ಟ ಕಷ್ಟಗಳು ಆಗದಂತೆ ಸ್ವಲ್ಪ ಕಾಳಜಿಯನ್ನು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಕೆಲವೊಂದು ಹಿರಿಯರ ಜೊತೆಗೆ ಸಹ ನಿಮಗೆ ಒಂದು ಮಾತಿನ ಚಕಮಕಿ, ಹಿರಿಯರಲ್ಲಿ ವಿರೋಧ ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಆರೋಪಗಳನ್ನು ಮಾಡುವಂಥ ಮುಂತಾದ ಘಟನೆ ಜರುಗುತ್ತೆ. ಹಾಗಾಗಿ ತನುಮನ ಧನದ ಸಂಯಮ ನಿಮಗೆ ಈ 3 ದಿನಗಳಲ್ಲಿ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳು ನಿಮ್ಮ ಪರವಾಗಿ ಇರೋದಿಲ್ಲ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಂಗಳ ಮತ್ತು ಕೇತುವಿನ ಬೆಂಬಲ ಇರುತ್ತೆ. ಇವೆಲ್ಲವೂ ಅಷ್ಟೇ 2 ಗ್ರಹಗಳ ಹೊರತು ಇತರ ಒಂದು 6 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ಅಂಥ ಒಂದು ವೈರುಧ್ಯವನ್ನು 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾದ ಕಾರಣ ಈ ವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಮಧ್ಯದ 2 ದಿನ ಅಂದರೆ 22, 23ರಲ್ಲಿ ಅಷ್ಟೇ ನಿಮಗೆ ಚಂದ್ರನ ಬೆಂಬಲ ಸ್ವಲ್ಪ ಚೆನ್ನಾಗಿರುತ್ತೆ. ಅದರ ಹೊರತು ಸ್ವಲ್ಪ ನಿಮಗೆ ವೈರುಧ್ಯಗಳು, ಇರುಸು ಮುರುಸಿನ ಘಟನೆಗಳು ಮತ್ತು ಮಾತಿನ ಚಕಮಕಿ, ವಿವಾದಗಳು ಇವೆಲ್ಲ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ವಾರಪೂರ್ತಿಯಾದ ಎಚ್ಚರಿಕೆ ಖಂಡಿತ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಶುಕ್ರ ಅನುಗ್ರಹ ಇರುತ್ತೆ. ಜೊತೆಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಕೇತುವಿನ ಬೆಂಬಲ ಇರುವಂಥದ್ದು. ರೆಡ್ ಅಥವಾ ಕೆಂಪು ಬಣ್ಣ, ಮಂಗಳನ ಬೆಂಬಲ ನಿಮಗೆ ಇರುತ್ತೆ. ಹಾಗಾಗಿ ವೈಟ್, ಮಿಕ್ಸ್, ರೆಡ್ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಯನ್ನು ಬಳಸ್ಬೋದು. ಇನ್ನು ಈ ವಾರದ ಒಂದು ವೈಶಿಷ್ಟ್ಯ ಏನಂದರೆ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ಮತ್ತು ಮಂಗಳನ ಬೆಂಬಲ ಏಕಕಾಲ ಇರುವ ಕಾರಣ ಅಲ್ಲಿ ಭೂಮಿಗೆ ಸಂಬಂಧಪಟ್ಟ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಅಥವಾ ವಿದೇಶ ಮೂಲದ ಉದ್ಯೋಗ, ವಿದೇಶ ಮೂಲದ ಪ್ರಯಾಣ ಮುಂತಾದ ಪ್ರಯತ್ನಗಳಿಗೆ ಈ ವಾರದಲ್ಲಿ ಸ್ವಲ್ಪ ಸಫಲತೆ ಸಿಗ್ಬೋದಾಗಿದೆ. ಅದನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಆರ್ಥಿಕವಾದ ವಿಚಾರದಲ್ಲಿ, ಹಣಕಾಸಿನ ವಿಚಾರವಾಗಿ ಅದು ಯಾವುದೇ ರೀತಿಯ ಪಾವತಿ ಪೇಮೆಂಟ್ ಮಾಡೋಕ್ಕೆ ಎಚ್ಚರಿಕೆ ಗಮನಿಸಿ. ನಿಮ್ಮನ್ನು ಮೋಸಗೊಳಿಸುವಂಥದ್ದು ಅಥವಾ ವಂಚನೆಗೊಳಿಸುವಂಥ ಅವಕಾಶಗಳು ಈ ವಾರದಲ್ಲಿ ಇರ್ತವೆ. ಇನ್ನು ಬಳಸುವಂಥ ಸಂಖ್ಯೆಗಳು 6, 7, 9, 6, 7, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ಅಲ್ಲಿ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ.
ಆರಂಭದಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನಿಂದ ಶುಭ ಲಾಭಗಳು, ಇಷ್ಟಾರ್ಥ ಸಿದ್ಧಿ, ಜೊತೆಗೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಹೆಚ್ಚಿನ ಅಭಿವೃದ್ಧಿ, ಹೊಸ ಆರಂಭಕ್ಕೆ ಚಾಲನೆ ಸಿಗುವಂಥದ್ದು, ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ತೀರ್ಮಾನ ಆಗುವಂಥದ್ದು, ಬಹಳ ಕಾಲದಿಂದ ನೀವು ಕಾಯ್ತಾ ಇದ್ದ ಕೆಲವೊಂದು ಸುದಿನಗಳು ಇಂದು ಬರುವಂಥದ್ದು, ಜೊತೆಗೆ ಬಂಧು ಬಾಂಧವರೊಟ್ಟಿಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಜೊತೆಗೆ ಬಹಳ ಕಾಲದಿಂದ ನಿಮಗೆ ಗ್ರಹ ಬೆಂಬಲಗಳು ಹೆಚ್ಚು ಇರಲಿಲ್ಲ, ಅಂತಹ ಕಾಲದಿಂದ ನಿಮಗೆ ಆದಂತಹ ಹಲವಾರು ರೀತಿಯ ಅವಮಾನ ಅಥವಾ ಅವಕಾಶಗಳ ಕೊರತೆ ಅವೆಲ್ಲವೂ ಈ ದಿನ ಸ್ವಲ್ಪ ರೀಫಿಲ್ ಅಂದರೆ ಅದೆಲ್ಲ ಸ್ವಲ್ಪ ರಿಲೀಫ್, ಅದರಿಂದ ಪರಿಹಾರ ನಿಮಗೆ ಈ ದಿನ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ಆರಂಭದ 2 ದಿನಗಳನ್ನು ಭಾನುವಾರ ಸೋಮವಾರ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಕಟಕ ರಾಶಿಯವರು. ಇನ್ನು 22, 23 ಅದರಲ್ಲಿ ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲೇನೋ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು ಬರ್ಬೋದು, ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು ನಿಮಗೆ ನಷ್ಟಗಳು ಆಗುವುದು, ಅದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು, ಅದು ಯಾವುದೇ ರೀತಿಯ ಕಾನೂನು ಸಮರ ಅಂದರೆ ಕೇಸ್ ಇತ್ಯಾದಿಗಳು ಆಗುವಂಥದ್ದು. ಈ ರೀತಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 22, 23 ಖಂಡಿತ ಬೇಕಾಗುತ್ತೆ. ಬಳಿಕ ಮತ್ತೆ ನಿಮಗೆ ಚಂದ್ರನ ಅನುಗ್ರಹ 24, 25, 26ಕ್ಕೆ ಬರ್ತಾಯಿದೆ. ಅಂದರೆ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರ್ತಾಯಿದೆ. ಈಗ ನೆನಪಿಗೆ ಇಟ್ಕೊಳ್ಳಿ, ನಿಮಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಉತ್ತಮ ಫಲಗಳಂದರೆ ಕೇವಲ ಶುಕ್ರ ಮತ್ತು ಚಂದ್ರರು, ಅಂದರೆ ನಿಮ್ಮ ಈ ತಿಂಗಳ ವಾಕ್ಯದಲ್ಲೇ ಬಂದಿದೆ ಶುಕ್ರ ಚಂದ್ರರೇ ಕಾಪಾಡಬೇಕು, ಅಂದರೆ ಬೇರೆ ಗ್ರಹಗಳು ನಿಮಗೆ ಯಾವುದೂ ಈಗ ಪೂರಕವಾಗಿಲ್ಲ, ಉಳಿದ ಎಲ್ಲ 7 ಗ್ರಹಗಳು ನಿಮ್ಮ ವಿರುದ್ಧವಾಗಿದ್ದಾವೆ. ಹಾಗಾಗಿ ಇಲ್ಲಿ ಬಂದಂತಹ ಒಳ್ಳೆಯ ಸುದಿನಗಳು ಚಂದ್ರನಿಂದ ಅಥವಾ ಶುಕ್ರನಿಂದ ಬಂದದ, ಅದನ್ನು ಯಾವುದನ್ನು ಗಮನಿಸಿಕೊಂಡು ಅದರ ಸದುಪಯೋಗಪಡಿಸಿಕೊಳ್ಳಿ. ಈ 24, 25, 26 ಈ 3 ದಿನಗಳಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ಅನೇಕ ರೀತಿಯ ಶುಭ ಘಟನೆಗಳು ಆಗ್ತವೆ, ಆರೋಗ್ಯ ಸುಧಾರಣೆ ಇದೆ, ಹಣಕಾಸಿನ ಲಾಭ ಇದೆ, ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿ ಮಾಡೋದಿದ್ದರೆ, ಒಪ್ಪಂದ ಸಹಿ ಮಾಡಿದ್ರೆ, ರಿಜಿಸ್ಟ್ರೇಷನ್ಗಳಿದ್ರೆ ಅವೆಲ್ಲ ಈ ದಿನದಂದು ನೀವು ಕೈಗೊಳ್ಬೋದು. ಯಾಕಂದರೆ ಚಂದ್ರನ ಬೆಂಬಲ ನಿಮಗೆ ಉತ್ತಮವಾದ ಶ್ರೀರಕ್ಷೆಯಾಗಿ ಕಾಪಾಡುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆರಂಭದ 2 ದಿನ ಅಂದರೆ ಭಾನುವಾರ ಸೋಮವಾರ ಹಾಗೂ ಕೊನೆಯ 3 ದಿನ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಅತ್ಯಂತ ಚಂದ್ರನ ಬೆಂಬಲ ಇರುವಂಥ ಒಂದು ಅದ್ಭುತವಾದ ದಿನ ಸಿಕ್ಕಿದೆ. ಅಂದರೆ ಅದೆಲ್ಲ ಅಪರೂಪದ ಘಟನೆಗಳು ನಿಮಗೆ ಈ ತಿಂಗಳಲ್ಲಿ ಇರ್ಬೋದು ಅಥವಾ ಮುಂದೆ ಬರುವಂಥ ಕೆಲವು ತಿಂಗಳಲ್ಲಿ ಹೆಚ್ಚಿನ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ನೀವು ಬಂದಂಥ ಈ ಚಂದ್ರ ಶುಕ್ರರ ಮುಂತಾದ ಕ್ಷಿಪ್ರಚಾರಿ ಗ್ರಹಗಳು ಅಥವಾ ಬುಧನಿಂದ ಸಿಗುವ ಕ್ಷಿಪ್ರ ಅವಕಾಶಗಳನ್ನು ನೀವು ಬಳಕೆ ಮಾಡ್ಕೋಬೇಕು ನೆನಪಲ್ಲಿಟ್ಕೊಂಡು. ಹಾಗಾಗಿ ಉಳಿದಂತೆ ನೀವು ಈ ಚಂದ್ರ ಶುಕ್ರರ ಬೆಂಬಲ ಇದ್ದರೂ ಸಹಿತ ಈ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಹಲವಾರು ನಿಮಗೆ ಏರುಪೇರುಗಳಾಗ್ಬೋದು, ಅವಮಾನಗಳಾಗ್ಬೋದು, ಕೆಲವು ಅಚಾತುರ್ಯದ ಘಟನೆ ಆಗ್ಬೋದು, ಮೋಸ ವಂಚನೆಗಳು ಆಗ್ಬೋದು, ಅಥವಾ ಆರೋಗ್ಯದ ಏರುಪೇರಾಗ್ಬೋದು. ಹಾಗೆ ತನುಮಾನದ ಧನದ ಸಂಯಮ ವಾರ ಪೂರ್ತಿ ನಿಮಗೆ ಬೇಕೇ ಬೇಕಾಗುತ್ತೆ ಕಟಕದವರಿಗೆ. ನೀವು ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ವೈಟ್ ಅಥವಾ ಬಿಳಿ ಬಣ್ಣ, ಸ್ನೋ ಮತ್ತು ವೈಟ್ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 2 ಮತ್ತು 6, 2 and 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ನೋಡುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ಸೋಮವಾರ ನಿಮಗೆ ಇಷ್ಟ ಸಿದ್ಧಿ, ಲಾಭ ವೃದ್ಧಿ. ಕರ್ಮಸ್ಥಾನದ ಚಂದ್ರನು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕೊಡ್ತಾನೆ. ವಿದ್ಯಾರ್ಥಿ ಸಾಧಕರು ಯುವಕರಿಗೆ ಅನೇಕ ಅವಕಾಶಗಳು ಬರ್ತವೆ. ಸೀಟುಗಳು ಸಿಗುವಂಥದ್ದು ಇರ್ಬೋದು, ನಿಮ್ಮ ಶೈಕ್ಷಣಿಕವಾದ ಉನ್ನತ ವ್ಯಾಸಂಗದ ಸೀಟುಗಳೆಲ್ಲ ಸಿಗುವಂಥದ್ದು, ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥ ಅವಕಾಶ. ವ್ಯಾಪಾರ ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ. ಕೃಷಿ ಚಟುವಟಿಕೆ, ತೋಟಗಾರಿಕೆ, ಹೈನುಗಾರಿಕೆ ಮಾಡೋಂಥರಿಗೆ ಸಹ ಲಾಭ ವೃದ್ಧಿ ಆಗುತ್ತೆ. ವಿವಿಧ ರೀತಿಯ ಉದ್ಯಮ, ಹೋಟೆಲು ಅಥವಾ ಇನ್ನಿತರ ವ್ಯಾಪಾರಗಳನ್ನು ಮಾಡೋರಿಗೆ ಸಹ ಅವರ ಒಂದು ವ್ಯಾಪಾರದಲ್ಲಿ ಹೆಚ್ಚಿನ ಮಹತ್ವದ ಬೆಳವಣಿಗೆ ಬರುತ್ತೆ. ಗುರು ಅನುಗ್ರಹ ಸಹ ಈಗ ಉತ್ತಮವಾಗಿರೋ ಕಾರಣ ಆರಂಭದ ಭಾನುವಾರ ಸೋಮವಾರ ನಿಮಗೆ ಹೆಚ್ಚಿನ ಶುಭಫಲ ನಿರೀಕ್ಷೆ ಮಾಡ್ಬೋದು. ಬಳಿಕ ಬರುವಂಥ ಮಂಗಳವಾರ ಬುಧವಾರನು ಅಲ್ಲಿ ನಿಮಗೆ ಲಾಭಸ್ಥಾನದ ಚಂದ್ರನ ಬರ್ತಾನೆ. ಆಕಸ್ಮಿಕ ಧನಲಾಭ ಯೋಗ ಇದೆ. ವಿವಿಧ ರೀತಿಯ ನಿಮಗೆ ಹಣಕಾಸು ನಿಮ್ಮ ಕೈಗೆ ಸೇರುವಂಥದ್ದು, ದೀರ್ಘಕಾಲದಿಂದ ನಿಮಗೆ ಬಾರದೇ ಇದ್ದ ಹಣ ಇಂದು ಬರುವಂಥದ್ದು, ಅಥವಾ ಹಿಂದೆ ಎಷ್ಟು ಪ್ರಯತ್ನ ಪಟ್ಟರೂ ನಿಮಗೆ ಸಿಗದಂಥ ಲಾಭದ ಒಂದು ಅಂಶ ಅಥವಾ ಇನ್ವೆಸ್ಟ್ಮೆಂಟ್ ಒಂದು ಪ್ರತಿಫಲ ಇಂದು ನಿಮಗೆ ಸಿಗಬಹುದಾಗಿದೆ. ಯಾವುದೇ ರೀತಿಯ ಸರ್ಕಾರ ವ್ಯವಹಾರ, ಕೋರ್ಟ್ ಕಚೇರಿ ವ್ಯವಹಾರ ಇವುಗಳು ಸಹ ಇಂದು ನಿಮಗೆ ಲಾಭಪ್ರದವಾಗಿ ಆಗಲಿದೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಇನ್ನೂ ಉತ್ತಮವಾದ ಫಲಿತಾಂಶಗಳು ಮನೆಯಲ್ಲಿ ಸಿಗಲಿವೆ. ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ, ಬಂಧುಗಳಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ ಈ 22, 23 ಸಹ ನೀವು ಜ್ಞಾಪಕದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಿಕ ಈ ವಾರದ ಕೊನೆಯ 3 ದಿನಗಳು ನಿಮಗೆ ವಿರುದ್ಧವಾಗಿ ಸ್ವಲ್ಪ ಕೆಲವು ಅಡ್ಡ ಪರಿಣಾಮಗಳು ಬರ್ಬೋದು. ಹಾಗೆಂದು ನೀವು ಚಿಂತಿತರಾಗಬೇಕಲ್ಲ. ಗುರುವಿನ ಬೆಂಬಲ ನಿಮಗೆ ಇರುತ್ತೆ, ಜೊತೆಗೆ ಇರತಕ್ಕಂಥ ಶುಕ್ರನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ನೀವು ವಿಶೇಷವಾಗಿ ಹೆಚ್ಚಿನ ಆತಂಕ ಪಡುತ್ತಿಲ್ಲ. ಅಲ್ಲಿ ಕೆಲವೊಂದು ನಿಮಗೆ ನಷ್ಟದ ಒಂದು ಅನುಭವಗಳಾಗ್ಬೋದು. ಗುರುವಾರ ಶುಕ್ರವಾರ ಶನಿವಾರದಂದು ಆಕಸ್ಮಿಕ ನಷ್ಟ, ಅನಿರೀಕ್ಷಿತ ಖರ್ಚುಗಳು, ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧ ಅಂತ ಹೇಳಿ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ಯಾವುದೇ ರೀತಿಯ ಆನ್ಲೈನ್ನಲ್ಲಿ ಆಮಿಷಕ್ಕೆ ಒಳಗಾಗಿ ಅಲ್ಲಿ ನೀವು ಹಣವನ್ನು ತೊಡಗಿಸಿ ಅದು ನಷ್ಟ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ನಷ್ಟಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವ್ ಥಾಟ್ಗಳು ಅಥವಾ ಬೇರೆ ರೀತಿಯ ಈ ನಕಾರಾತ್ಮಕ ಚಿಂತನೆಗಳು ಇವೆಲ್ಲ ಬರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಸಿಟ್ಟು, ಆತಂಕ, ಭಯ, ಚಿಂತೆ ಎಲ್ಲ ಹೆಚ್ಚಳಾಗುತ್ತೆ ಈ 3 ದಿನಗಳು. ಅದನ್ನು ಸಹ ನಿಯಂತ್ರಣ ಮಾಡಬೇಕು. ಹಾಗಾಗಿ ಮನ ಮತ್ತು ಧನ ಎರಡನ್ನೂ ಸಹ ಈ ದಿನ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ 24, 25, 26ರಲ್ಲಿ.
ಹಾಗೆಂದು ಈಗ ಈ ಸಿಂಹರಾಶಿಯವರಿಗೆ ವಾರದ ಆರಂಭದ 4 ದಿನಗಳು ಅದ್ಭುತವಾದ ಫಲವನ್ನು ಕೊಡ್ತೇವೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನಗಳಲ್ಲಿ ಚಂದ್ರನ ವಿಶೇಷ ಬೆಂಬಲ, ಗುರುವಿನ ಅನುಗ್ರಹ ಇವೆಲ್ಲ ನಿಮಗೆ ವಿಶೇಷವಾದ ಶ್ರೀರಕ್ಷೆಯಾಗಿ ಕಾಪಾಡ್ತದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಉಳಿದ ಕೊನೆಯ 3 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ. ಸಂಖ್ಯೆಗಳು 2 ಮತ್ತು 3, 2 ಆ್ಯಂಡ್ 3 ಎಂಬ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಅನುಭವ ನೋಡಿದರೆ ನಿಮಗೆ ಆರಂಭದ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಗ್ರಹ ಬಲದ ಕೊರತೆ, ಚಂದ್ರ ಬೆಂಬಲದ ಕೊರತೆ ನಿಮಗೆ ಭಾನುವಾರ, ಸೋಮವಾರ ಸ್ವಲ್ಪ ಕಾಡುತ್ತೆ. ವಿಪರೀತ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ವಿರುದ್ಧವಾದ ಘಟನೆಗಳು ಇರುವಂಥದ್ದು, ಇತರ ಜೊತೆ ಕಲಹ ಮಾಡುವಂಥವಾಗ್ಬೋದು. ಅಥವಾ ಇತರರು ನೀವು ಸುಮ್ಮನಿದ್ದರೂ ಅವರು ನಿಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡೋದು, ವಿನಾಕಾರಣ ಜಗಳ ಕರೆಯುವುದು, ಇಂತಹ ವಿಚಾರಗಳು ಮನೆಯಲ್ಲೂ ಆಗ್ಬೋದು, ಅದು ನಿಮ್ಮ ಉದ್ಯೋಗ ಜಾಗದಲ್ಲೂ ಆಗ್ಬೋದು, ಅಥವಾ ಪ್ರಯಾಣ ಕಾಲದಲ್ಲಿ ಎಲ್ಲ ಆಗ್ಬೋದು. ಈ ಥರ ನಿಮ್ಮನ್ನು ವಿನಾಕಾರಣವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡೋದು, ಅದು ನಿಮ್ಮ ಮೇಲೆ ಆರೋಪ ಆಪಾದನೆ ಮಾಡೋದು, ಅಥವಾ ನಿಮ್ಮನ್ನು ಒಂದು ಸಾರ್ವಜನಿಕವಾಗಿ ಅವಮಾನಿಸುವಂತಹ ಘಟನೆ ಎಲ್ಲ ಜರುಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಯಾರ ಜೊತೆಗೂ ಅನಾವಶ್ಯಕವಾಗಿ ವಾಗ್ವಾದ, ಕಲಹ ಅಥವಾ ಇನ್ನಿತರ ಅದೇ ರೀತಿಯ ವೈಯಕ್ತಿಕವಾದ ಚರ್ಚೆ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಂದರೆ, ಹಾಗಾಗಿ ನಿಮ್ಮ ಮಾತೆ ಕೆಲವು ನಿಮಗೆ ಮುಳಾಗ್ಬೋದು, ಅಥವಾ ಇತರರ ಮಾತಿಗೆ ನೀವು ಯಾವುದೇ ರೀತಿಯ ಮಿಶ್ರ ಪ್ರತಿಕ್ರಿಯೆಯನ್ನು ಅಥವಾ ಅಪಾರ್ಥ ಮಾಡಿಕೊಂಡು ಅಲ್ಲಿ ಸ್ವಲ್ಪ ವಾಗ್ವಾದ ಕಲಹ ಆಗುತ್ತೆ. ಹಾಗಾಗಿ ಅವನ್ನು ನಿಯಂತ್ರಣ ಮಾಡಬೇಕು. ಜೊತೆಗೆ ಹಣದ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಇದ್ದರೆ ಇದನ್ನು ಸ್ವಲ್ಪ ನೀವು ತುಂಬ ಪರಿಶೀಲನೆ ಮಾಡಬೇಕು. ಅದರಲ್ಲಿ ನಿಮಗೆ ನಷ್ಟಕ್ಕೆ ಒಳಗಾಗ್ಬೋದು, ಅದು ಮೋಸ ವಂಚನೆಗೆ ಒಳಗಾಗ್ಬೋದು, ಅಥವಾ ಯಾವುದೇ ರೀತಿಯ ಯಾರದೋ ಮಾತು ನಂಬಿ ಹೂಡಿಕೆ ಮಾಡೋದು, ಇನ್ವೆಸ್ಟ್ ಮಾಡೋದನ್ನು ಮಾಡುವಂಥದ್ದು ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಇನ್ನು 22, 23 ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಡ್ತಿದ್ದಾನೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರ್ತವೆ. ವ್ಯಾಪಾರ ಉದ್ಯಮದವರಿಗೆ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಹೊಸ ರೀತಿಯ ಉದ್ಯಮವನ್ನು, ವ್ಯಾಪಾರನ ಆರಂಭ ಮಾಡಲಿಕ್ಕೆ ಅವಕಾಶ, ಅಥವಾ ಕೆಲವೊಬ್ಬರಿಗೆ ಆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳೆಲ್ಲ ಸಿಗುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳು ಅಥವಾ ಇನ್ನಿತರ ಸಾಲ ಮುಂತಾದವುಗಳಿಗೆಲ್ಲ ಅರ್ಜಿ ಹಾಕಿದರೆ ಅವೆಲ್ಲ ಈಗ ಸ್ಯಾಂಕ್ಷನ್ ಆಗುವಂಥ ಲೆಟರ್ಗಳು ಬರುವಂಥದ್ದು. ಉದ್ಯೋಗಕ್ಕೆ ಅರ್ಜಿ ಹಾಕಿದವರಿಗೆ ಉದ್ಯೋಗದ ಆಫರ್ ಲೆಟರ್ಗಳು ಬರುವಂಥದ್ದು. ಈ ರೀತಿ ನೀವು ಕಾಯ್ತಾ ಇದ್ದ ಅಥವಾ ತುಂಬ ನಿರೀಕ್ಷೆ ಮಾಡ್ತಾ ಇದ್ದ ಫಲಗಳು ಇಂದು ನಿಮಗೆ ಕೈ ಸೇರುವಂಥ ಯೋಗ ಇರುತ್ತೆ. ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕೆಲಸ ಕ್ಷಿಪ್ರವಾಗಿ ಆಗುತ್ತೆ. ಆ ಬಳಿಕ ಬರುವಂಥ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಲಾಭ ಆದಾಯಗಳು ಆಗುವಂಥದ್ದು. ಬಂಧು ಮಿತ್ರರೊಂದಿಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣದ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳಿಗೆ ಒದಗಿ ಬರ್ಬೋದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳ ಆಗುವಂಥದ್ದು. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇರುತ್ತೆ. ಇನ್ನು ಕನ್ಯಾ ರಾಶಿಯ ಮಕ್ಕಳಿಗೆ ಅಥವಾ ಎಲ್ಲರೂ ಅವಲಂಬಿತರು ಯಾರಿರ್ತಾರೆ ಅವರಿಗೆ ಸಹ ಉತ್ತಮವಾದ ಫಲ. ಅವರಿಗೆ ಉದ್ಯೋಗ ಸಿಗೋದಾಗಲಿ, ಮದುವೆ ಫಿಕ್ಸ್ ಆಗೋದಾಗಲಿ, ಅಥವಾ ಇನ್ನಿತರ ಯಾವುದೇ ಸಾಧನೆಗೆ ಅವರಿಗೆ ಪುರಸ್ಕಾರಗಳು, ಸನ್ಮಾನಗಳು ಸಿಗುವಂಥ ಅವಕಾಶಗಳು ಬರ್ತವೆ. ಹಾಗಾಗಿ ಈ 3 ದಿನಗಳು ಸಹ ನಿಮಗೆ ಅತ್ಯಂತ ಪೂರಕವಾಗಿರ್ತವೆ. ಹಾಗೆಂದು ಈ ಕನ್ಯಾ ರಾಶಿಯವರಿಗೆ 22ರಿಂದ 26ರವರೆಗೆ ನಿರಂತರವಾಗಿ 5 ದಿನಗಳು, ಮಂಗಳವಾರದಿಂದ ಶನಿವಾರದವರೆಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ಅವಕಾಶ ಬಂದಿದೆ. ಅಲ್ಲಿ ವಿಶೇಷವಾಗಿ ಸೂರ್ಯನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರಲಿದೆ. ಹಾಗಾಗಿ ಸರ್ಕಾರ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇವೆಲ್ಲವೂ ಈ ವಾರದಲ್ಲಿ ಸಲೀಸಾಗಿ ಬೇಗನೆ ಆಗಲು. ಜೊತೆಗೆ ಅಲ್ಲಿರತಕ್ಕಂಥ ರಾಹುವಿನ ಬೆಂಬಲ ಸಹ ನಿಮಗೆ ಶ್ರೀರಕ್ಷೆಯಾಗಿ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸ್ನೋ, ಆರೆಂಜ್, ಗ್ರೇ ಮತ್ತು ವೈಟ್ ಎಂಬ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 6, 1, 2, 4, 6 ಎಂಬಂತಹ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ ಇರುತ್ತೆ. ಭಾನುವಾರ, ಸೋಮವಾರ ಸ್ವಲ್ಪ ಕಲಹಗಳು ಬರ್ಬೋದು. ನಿಮ್ಮ ಮನೆಯ ಸದಸ್ಯರಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ, ಅಥವಾ ಸಹೋದ್ಯೋಗಿಗಳಲ್ಲಿ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಸಹ ಕಲಹ ಬರ್ಬೋದು. ಅಥವಾ ಅವರಾಗಲಿ ನಿಮ್ಮನ್ನು ಜೊತೆಗೆ ಜಗಳಾಡ್ತೀರಾ, ಅಥವಾ ನೀವಾಗಿ ಅವರ ಜೊತೆಗೆ ಜಗಳಾಡುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಭಯ, ಚಿಂತೆ ಹೆಚ್ಚಳ ಆಗುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ನಕಾರಾತ್ಮಕ ಚಿಂತನೆ ಸ್ವಲ್ಪ ಕಾಡುತ್ತೆ. ಜೊತೆಗೆ ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಅಂದರೆ ಇನ್ಫೀರಿಯಾರಿಟಿ ಅಂತ ಹೇಳಿದ್ರೆ ಆಮೇಲೆ ಕೀಳರಿಮೆಯ ಭಾವನೆಗಳೆಲ್ಲ ಬರುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ನಷ್ಟ ಆಗ್ಬೋದು, ಅಥವಾ ಬರಬೇಕಾದ ಹಣ ಬಾರದೆ ವಿಳಂಬಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯಲ್ಲಿ ತುಂಬ ನಿರೀಕ್ಷೆ ಇಟ್ಟ ಕೆಲಸವು ಇನ್ನೂ ಕೈಗೂಡದೆ ನಿರಾಸೆ ಆಗುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡಬೇಕು. 22, 23 ಮತ್ತು ಮಂಗಳವಾರ, ಬುಧವಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಲ್ಲಿ ಆರ್ಥಿಕ ಸುಧಾರಣೆ ಆಗ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಇರುತ್ತೆ. ಆದರೆ ಸ್ವಲ್ಪ ಮನಸ್ಸಿಗೆ ಚಿಂತೆ, ದುಃಖಗಳು ಖಂಡಿತ ಇರುತ್ತೆ. ಆದರೆ ಆರ್ಥಿಕವಾಗಿ ಪರವಾಗಿಲ್ಲ, ದೈಹಿಕವಾಗಿ ಪರವಾಗಿಲ್ಲ. ಮಾನಸಿಕವಾಗಿ ಮನಸ್ಸಿನಲ್ಲಿ ಸ್ವಲ್ಪ ಮತ್ತೇನೋ ನೆಗೆಟಿವ್ ಥಾಟ್ಗಳು, ಮತ್ತೇನೋ ಭಯ, ಮತ್ತೇನೋ ಚಿಂತೆ, ಮತ್ತು ಆತಂಕದ ಘಟನೆಗಳು, ಜೊತೆಗೆ ಯಾವುದೇ ರೀತಿಯ ಒಂದು ಸಣ್ಣ ವಿಚಾರವನ್ನು ಮನಸ್ಸಿನಲ್ಲಿ ಕೊರೆದುಕೊಂಡು ಅದನ್ನೇ ನೀವು ದೊಡ್ಡ ಕಡ್ಡಿಯನ್ನು ಗುಡ್ಡ ಮಾಡುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗ್ಬೋದು. ಹಾಗಾಗಿ ಮನೋನಿಯಂತ್ರಣ, ನಿಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು. 22, 23ರಲ್ಲಿ 24, 25, 26 ನಿಮಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ.
ಅಲ್ಲಿ ಕರ್ಮಸ್ಥನಾದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಮನಸ್ಸಿಗೆ ಸಹ ಉತ್ತಮ, ಆರ್ಥಿಕವಾಗಿ ಉತ್ತಮ, ಆರೋಗ್ಯವಾಗಿ ಸಹ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಫಲತೆ ಬರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಅಂದುಕೊಂಡಂಥ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು, ಉದ್ಯೋಗ ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರ ಉದ್ಯಮದವರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ಇನ್ನು ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಯಾವುದೇ ಪ್ರಯತ್ನಗಳು, ಇಷ್ಟ ಸಿದ್ಧಿ ಯೋಗ ಮುಂತಾದೆಲ್ಲ ನಿಮಗೆ 24, 25, 26ರಲ್ಲಿ ವಿಶೇಷವಾಗಿ ಸಿಗಲಿದೆ. ಹಾಗೆಂದು ನಿಮಗೆ ವಾರದ ಆರಂಭದಲ್ಲಿ ಸ್ವಲ್ಪ ಕೆಲವೊಂದು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಇದೆ ಹೊರತು ಅಲ್ಲಿ ಆರ್ಥಿಕವಾಗಿ ಅಥವಾ ನಿಮ್ಮ ಒಂದು ವ್ಯಾಪಾರ ಉದ್ಯಮ ಶಿಕ್ಷಣಕ್ಕೆ ಹೆಚ್ಚೇನು ಅಡೆತಡೆಗಳಿಲ್ಲ. ಇದು ನಿಮಗೆ ಇರತಕ್ಕಂತಹ ಗುರುವಿನ ಬೆಂಬಲ ಇದೆ, ಶುಕ್ರನ ಬೆಂಬಲ ಇರುತ್ತೆ, ಕೇತುವಿನ ಬೆಂಬಲ, ಶನಿ ಮಹಾರಾಜರು ಹಾಗೂ ಒಂದು ಮಂಗಳನ ಬೆಂಬಲ ಸಹ ನಿಮಗೆ ಶ್ರೀರಕ್ಷೆಯಾಗಿ ಇರುತ್ತೆ. ಹಾಗಾಗಿ ಹೆಚ್ಚೇನು ಆತಂಕ ಪಡುವಂತಿಲ್ಲ. ಆದರೆ ಈ ಕೆಲವೊಂದು ಮಾತು ನಡವಳಿಕೆ ಇತ್ಯಾದಿಗಳ ಬಗ್ಗೆ, ಭಾವನೆಗಳ ನಿಯಂತ್ರಣ ಬಗ್ಗೆ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಈ ವಾರದಲ್ಲಿ ಈ ತುಲಾರಾಶಿಯಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ, ರೆಡ್ ಎಂಬಂಥ 6 ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 3, 6, 7, 8, 9, 1, 3, 6, 7, 8, 9 ಎಂಬಂಥ ಸಂಖ್ಯೆ ಬಳಸ್ಬೋದಾಗಿದೆ. ಷಡ್ಗ್ರಹಗಳ ಕೃಪೆ ನಿಮಗೆ ಈ ವಾರದಲ್ಲಿ ಇದೆ. ಹಾಗೆಂದು ಕೆಲವೊಂದು ವಿಚಾರದಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ, ಅಂದರೆ ಮಾತು ನಡವಳಿಕೆ ಅಥವಾ ಇನ್ನಿತರ ಜೊತೆಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹೊರತು ಆರ್ಥಿಕವಾಗಿಯೂ, ಔದ್ಯೋಗಿಕವಾಗಿಯೂ, ಆರೋಗ್ಯದ ವಿಚಾರವಾಗಿಯೂ ಜೊತೆಗೆ ಇನ್ನಿತರ ನಿಮ್ಮ ಸಾಧನೆಗಳ ವಿಚಾರವಾಗಿ ಬಹಳ ಉತ್ತಮವಾದ ಫಲ 6 ಗ್ರಹಗಳಿಂದ ನಿಮಗೆ ಸಿಗ್ತಾ ಇರ್ತವೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಅಲ್ಲೇ ನಿಮಗೆ ಅಪರೂಪಕ್ಕೆ ಈಗ ಕೇವಲ ಆಶೀರ್ವಾದ ಇರುವಂಥದ್ದು ಶುಕ್ರನಿಂದ, ಜೊತೆಗೆ ಚಂದ್ರನಿಂದ, ಕೇತುವಿನಿಂದ 3 ಗ್ರಹಗಳು ನಿಮಗೆ ತಾತ್ಕಾಲಿಕವಾಗಿ ಹೆಚ್ಚಿನ ಒಂದು ಪರವಾಗಿರ್ತವೆ. ಉಳಿದ ಗ್ರಹಗಳು ನಿಮಗೆ ಹೆಚ್ಚು ವಿರುದ್ಧವಾಗಿದ್ದರೆ 6 ಗ್ರಹಗಳಿಂದ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ನಿಮಗಿರುತ್ತೆ. ಒಂದು ಕಟಕ ರಾಶಿ ಹಾಗೂ ಒಂದು ವೃಶ್ಚಿಕ ರಾಶಿಗೆ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಈ ವಾರದಲ್ಲಿ ಜೊತೆಗೆ ಈ ತಿಂಗಳಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ಸಾಮಾನ್ಯವಾಗಿ ಒಂದು ಅಲರ್ಟಾಗಿ ಅಥವಾ ಎಚ್ಚರದಿಂದಲೇ ಇರಬೇಕಾಗುತ್ತೆ. ನಿಮಗೆ ಯಾವುದೇ ಕಡೆಯಿಂದ ತೊಂದರೆಗಳು ಬರ್ಬೋದು, ಯಾವುದೇ ರೂಪದಲ್ಲಿ ಶತ್ರುಗಳು ಬರ್ಬೋದು, ಯಾವುದೇ ರೀತಿಯ ಒಂದು ಏರುಪೇರುಗಳು ಖಂಡಿತ ಬರ್ಬೋದು. ತನು, ಮನ, ಧನ ಅಂತ ಹೇಳ್ತೇವೆ. 3ರಲ್ಲೂ ಸಹ ಸಂಯಮವನ್ನು, ತಾಳ್ಮೆಯನ್ನು ಖಂಡಿತ ಕಾಪಾಡಬೇಕು. ಆದರೆ ನಿಮಗೆ ಅದೃಷ್ಟವಶಾತ್ ಇಂದು ಭಾನುವಾರ, ಸೋಮವಾರ 20, 21ರಂದು ಚಂದ್ರನ ಬೆಂಬಲ ಸ್ವಲ್ಪ ಬರ್ತಾಯಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಪ್ರಯತ್ನಗಳಲ್ಲಿ ಸಫಲತೆ, ಸಂತೋಷದ ವಾರ್ತೆಗಳು, ಇದಕ್ಕೆ ಯಾವುದೇ ರೀತಿಯ ವೈಯಕ್ತಿಕವಾದ ಅಥವಾ ಇನ್ನಿತರವಾದ ಸಾಮಾಜಿಕವಾದ ವಿಚಾರಗಳಲ್ಲಿ ನಿಮಗೆ ಪ್ರಾಮುಖ್ಯತೆ ಲಭಿಸುತ್ತೆ. ಜೊತೆಗೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲಸ ಕಾರ್ಯಗಳು ಇಂದು ಬೇಗನೆ ಕೈಕೊಡುತ್ತೆ. ಬರಬೇಕಾದ ಹಣಗಳ ಸ್ವಲ್ಪ ಬಂದು ಕೈ ಸೇರುತ್ತೆ, ಮನಸ್ಸಿಗೆ ಖುಷಿ ಆಗುವಂಥದ್ದು. ಬಹಳ ಕಾಲದ ಆಗದಿದ್ದ ಕೆಲಸ ಕಾರ್ಯಗಳು ಇಂದು ಜಯ ನಿಮಗೆ ಆಗುವಂಥದ್ದು. ಈ ರೀತಿ ಉತ್ತಮವಾದ ಯೋಗ ಇರುತ್ತೆ. 21, 20, 21 ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ ನಿಮಗೆ ಮಿಶ್ರ ಫಲಗಳ ಸೂಚನೆ, ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಜೊತೆಗೆ ನಿಮ್ಮ ಜೊತೆಗೆ ಇತರರ ಜೊತೆಗೆ ಏನಾದರೂ ನಿಮಗೆ ಮನಸ್ಸಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡುವಂಥ ಘಟನೆ ಅಥವಾ ಯಾವುದೇ ನಿಮಗೆ ಮಾತಿನ ಚಕಮಕಿ ಆಗುವಂಥದ್ದು ಮುಂತಾದ ಘಟನೆಗಳು, ಅಹಿತಕರವಾದ ಘಟನೆಗಳು ಜರಬಹುದು. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಹೊಟ್ಟೆ ನೋವು, ತಲೆನೋವು, ಕೈಕಾಲು ನೋವು ಇತ್ಯಾದಿಗಳು ಅಥವಾ ಸುಸ್ತಾಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಇಲ್ಲಿ ನೀವು ಮಾತು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು, ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ 24, 25, 26 3 ದಿನಗಳು ಸಹ ಹಾಗೆ ಆರ್ಥಿಕವಾಗಿ ಬಹಳ ಉತ್ತಮವಾಗಿ ಇರೋದಿಲ್ಲ. ಆರ್ಥಿಕವಾಗಿ ನಷ್ಟಗಳಾಗುವಂಥದ್ದು, ಖರ್ಚುಗಳು ವಿಪರೀತ ಬರುತ್ತದೋ, ಅನಿಯಂತ್ರಿತವಾದ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಹೆಚ್ಚಳಾಗ್ಬೋದು. ಜೊತೆಗೆ ಯಾವುದೇ ಒಂದು ನೀವು ಮೋಸ, ವಂಚನೆಗೆ ಅಥವಾ ಬಲಿಯಾಗಿ ನೀವು ಹಣವನ್ನು ಕಳೆದುಕೊಳ್ಳೋದು, ಅದು ನಿಮ್ಮ ಒಂದು ವಸ್ತು, ಒಡವೆ ಇತ್ಯಾದಿಗಳು ಸಹ ಕಳವು ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆಗಳು ಬರ್ಬೋದು. ಈ ರೀತಿ ಅಲ್ಲಿ ಆರ್ಥಿಕವಾಗಿಯೂ ನಿಮ್ಮ ಒಂದು ವ್ಯಾಪಾರ ಉದ್ಯಮ ಅಥವಾ ಇನ್ನಿತರ ವಿಚಾರವಾಗಿ ಸ್ವಲ್ಪ ತುಂಬ ಒಂದು ಅಹಿತಕರವಾದ ಘಟನೆ, ಬೇಜಾರಾಗುವಂಥ ಘಟನೆ, ಕಷ್ಟದ ಒಂದು ವಾರ್ತೆಗಳೆಲ್ಲ ಬರ್ಬೋದಾಗಿದೆ. 24, 25, 26ರಲ್ಲಿ ಇಂಥ ಒಂದು ಎಚ್ಚರಿಕೆ ನಮಗೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಗೆ ಆರಂಭದ ಭಾನುವಾರ, ಸೋಮವಾರ ಹೊರತುಪಡಿಸಿ ಉಳಿದ 5 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಗಂಟೆ ಎಂದು ಬಾರಿಸ್ತಾ ಇರುತ್ತೆ. ಹಾಗಾಗಿ ನೀವು ತನುಮಾನ ಧನದ ಒಂದು ಎಚ್ಚರಿಕೆಯನ್ನು ಈ ವಾರ ಪೂರ್ತಿ ಅನುಸರಿಸಬೇಕಾಗುತ್ತೆ. ಈ ವಾರದಲ್ಲಿ ಬಳಸುವಂಥ ಏಕೈಕ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ನೋಡಿಕೊಳ್ಳಿ. ಅಲ್ಲಿ ನಿಮಗೆ ಕೇತುವಿನ ಬೆಂಬಲ ಅಷ್ಟೇ ವಾರ ಪೂರ್ತಿ ಇರುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥದ್ದು ಕೇವಲ 2 ದಿನಗಳಲ್ಲಿ 22, 23ರಲ್ಲಿ 20, 21ರಲ್ಲಿ ಇರುವಂಥದ್ದು ಆರಂಭದ 2 ದಿನ ಅಷ್ಟೇ ಇರುವಂಥದ್ದು. ಆ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಬೋದು. ಇನ್ನು ಉಳಿದ ದಿನಗಳಲ್ಲಿ ವಾರ ಪೂರ್ತಿ 7 ನಂಬರ್ 7 ಸಂಖ್ಯೆಯನ್ನು ಬಳಸ್ಕೋಬೋದಾಗಿದೆ. ಹಾಗಾಗಿ ಕೇತು ಮತ್ತು ಚಂದ್ರರೇ ನಿಮಗೆ ಈ ವಾರದಲ್ಲಿ ಆಪ್ತ ರಕ್ಷಕರು. ಉಳಿದ ಎಲ್ಲ 7 ಗ್ರಹಗಳು ವಿರುದ್ಧವಾಗಿರ್ತಾರೆ. ಹಾಗಾಗಿ ನೀವು ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ದೇವತಾ ಸ್ತೋತ್ರ, ಶ್ಲೋಕ, ಪರಿಹಾರ ಮಾರ್ಗ, ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಅನುಸರಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ದಿನವೇ ನಿಮಗೆ ಜಯ, ಯಶಸ್ಸು, ಲಾಭ, ಕೀರ್ತಿ ಸಿಗುವಂಥ ಚಂದ್ರನ ಅನುಗ್ರಹ ಆಗ್ತಾಯಿದೆ.
ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧುಗಳಿಂದ ಮಿತ್ರರಿಂದ ನಿಮಗೆ ಸಹಕಾರ ಸಿಗುವಂಥದ್ದು, ಅಥವಾ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಏನಾದರೂ ಹೆಚ್ಚಿನ ಒಂದು ನೀವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಹೊಸದರ ಯೂನಿಟ್ಗಳನ್ನು ಆರಂಭ ಮಾಡಲಿಕ್ಕೆ, ಅಥವಾ ಇನ್ನೇನಾದರೂ ಹೊಸ ರೀತಿಯ ಪ್ರಯೋಜನಗಳನ್ನು ಪಡೀಲಿಕ್ಕೆ ಅವಕಾಶಗಳು ಬರ್ತವೆ. ವಿದ್ಯಾರ್ಥಿಗಳಿಗೆ ಸಫಲತೆ ಇದೆ. ಉದ್ಯೋಗ ಹುಡುಕೋತರಿಗೆ ಉದ್ಯೋಗ ಸಿಗ್ಬೋದು. ಮದುವೆ ಪ್ರಯತ್ನಗಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಅದೇ ರೀತಿ ಇನ್ನಿತರ ಯಾವುದೇ ನಿಮ್ಮ ದೀರ್ಘಕಾಲದ ಕನಸುಗಳಿದ್ರೆ ಅವು ನನಸಾಗುವಂಥ ಒಂದು ಅವಕಾಶಗಳು 20-21 ಭಾನುವಾರ ಸೋಮವಾರ ಬರ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮವಾಗೇ ಇದೆ. ಚಂದ್ರನ ಸಪ್ತಮದ ಬೆಂಬಲದ ಕಾರಣ ಆರ್ಥಿಕವಾದ ಉತ್ತಮ ಲಾಭ, ಕೌಟುಂಬಿಕವಾದ ಸುಖ, ಪತಿ ಪತ್ನಿಗಳು ಉತ್ತಮ ಬಾಂಧವ್ಯ ಮೂಡುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ, ಪ್ರೇಮಿಗಳಿಗೆ ಅವರೊಂದು ಪ್ರೇಮದಲ್ಲಿ ವಿಚಾರದಲ್ಲಿ ಸಫಲತೆ ಬರುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಮೂಲದ ಸಂಸ್ಥೆಗಳ ಜೊತೆಗೆ ಏನಾದರೂ ಒಪ್ಪಂದ ಅಥವಾ ವಿದೇಶದಲ್ಲಿ ಕೆಲವರಿಗೆ ಅಭ್ಯಾಸ ಮಾಡಲಿಕ್ಕೆ ಸೀಟುಗಳು ಸಿಗುವಂಥದ್ದು, ಉದ್ಯೋಗ ಸಿಗುವಂಥ ಅವಕಾಶ. ನೀವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಒಂದು ಬಾಧ್ಯತೆಗಳು ಅಥವಾ ಹೆಚ್ಚಿನ ಒಂದು ಮನ್ನಣೆಗಳು ಅಥವಾ ಅಂತಹ ಒಂದು ಪ್ರಶಸ್ತಿ, ಪುರಸ್ಕಾರ ಅಥವಾ ಇನ್ಕ್ರಿಮೆಂಟ್, ಬಡ್ತಿ ಎಲ್ಲ ಸಿಗುವಂಥ ಅವಕಾಶದಲ್ಲಿ ಇರುತ್ತೆ. ಹಾಗಾಗಿ 22-23 ಸಹ ಅದು ಅತ್ಯುತ್ತಮವಾದ ಅನುಕೂಲವಾದ ನೀವು ನಿರೀಕ್ಷೆ ಮಾಡ್ಬೋದು. ಕೊನೆಯ 3 ದಿನಗಳಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ 24, 25, 26ರಲ್ಲಿ ಮುನ್ನೆಚ್ಚರಿಕೆ ನಿಮಗೆ ಬೇಕಾಗುತ್ತೆ. ಅಲ್ಲಿ ಕಲಹದ ವಾತಾವರಣ, ವಾಗ್ವಾದಗಳು ಹೆಚ್ಚಳಾಗುವಂಥದ್ದು, ನಿಮ್ಮ ವಿರುದ್ಧ ಕೆಲವರು ಆರೋಪ ಮಾಡುವಂಥದ್ದು, ಅದು ಯಾವುದೇ ರೀತಿಯ ಕೇಸುಗಳಲ್ಲಿ ನಿಮ್ಮನ್ನು ಸಿಲುಕಿಸಿಕೊಳ್ಳುವಂಥದ್ದು, ವಿವಾದಾತ್ಮಕವಾದ ಕೆಲವೊಂದು ವಿಚಾರಗಳು ನಿಮ್ಮನ್ನು ಸುಡಿತಿಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರುಗಳು, ತಲೆನೋವು, ಕೈಕಾಲು ನೋವು, ಮಂಡಿ ನೋವು ಮುಂತಾದೆಲ್ಲ ಕಾಣಿಸ್ಬೋದು. ಜೊತೆಗೆ ಕೆಲವರಿಗೆ ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆಗಳೆಲ್ಲ ಕಾಣಿಸ್ಬೋದು. ಹಾಗಾಗಿ ಈ ಕೊನೆಯ 3 ದಿನಗಳಲ್ಲಿ ನೀವು ಧನ, ತನು ಮತ್ತು ಮನಸ್ಸನ್ನು ಸ್ವಲ್ಪ ಧನದ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಬೇಡ. ಆತುರ ನಿರ್ಧಾರದಿಂದ ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಅಥವಾ ಇತರ ಯಾವುದೇ ತಪ್ಪು ಸಲಹೆ ಸಹ ನಿಮಗೆ ಬರ್ಬೋದಾಗಿದೆ. ಯಾಕಂದರೆ ಅಲ್ಲಿ ನಿಮಗೆ ಇರ್ತಕ್ಕಂಥ ಕೇತುವಿನ ವೈರುಧ್ಯವು ಅಲ್ಲಿ ಕೆಲವೊಬ್ಬ ದುಷ್ಟ ಮಿತ್ರರ ಅಥವಾ ದುಷ್ಟ ಕೂಟದ ಒಂದು ಸೂಚನೆ ನಿಮಗೆ ಸೂಚಿಸುತ್ತೆ. ಹಾಗಾಗಿ ಅದರ ಬಗ್ಗೆ ಸಹ ಎಚ್ಚರಿಕೆಯನ್ನು ಗಮನಿಸಬೇಕು. 24, 25, 26ರಲ್ಲಿ ಇವೆಲ್ಲನ ಗಮನಿಸಿದಾಗ ನಿಮಗೆ ವಿಶೇಷವಾಗಿ ಈ ವಾರದಲ್ಲಿ ಆರಂಭದ ದಿನಗಳು ಅಂದರೆ 20, 21, 22, 23 ಎಂಬಂಥ 4 ದಿನಗಳಲ್ಲಿ ಅದ್ಭುತವಾದ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಎಂದಿನಂತೆ ಗುರುಬಲ ನಿಮಗೆ ವಾರಪೂರ್ತಿ ಇರಲಿದೆ. ಎಂದಿನಂತೆ ರಾಹುವಿನ ಬೆಂಬಲ ನಿಮಗೆ ವಾರಪೂರ್ತಿ ಇರಲಿದೆ. ಹಾಗಾಗಿ ಹೆಚ್ಚಿನ ಆತಂಕ, ಭಯ ಪಡಬೇಕಾಗಿಲ್ಲ. ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸೋದು. ಸ್ನೋ, ಯೆಲ್ಲೋ, ಗ್ರೇ ಬಣ್ಣಗಳು ವಾರಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 2, 3, 4 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ರವಿ, ಶುಕ್ರರ ಆಶೀರ್ವಾದ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಶನಿ ಆಶೀರ್ವಾದ ಇರುತ್ತೆ. ಅದರ ಹೊರತು ಇತರ ಗ್ರಹಗಳ ವೈರುಧ್ಯವನ್ನು ಆರಂಭದಲ್ಲಿ ಎದುರಿಸಬೇಕಾಗುತ್ತೆ. ಭಾನುವಾರ, ಸೋಮವಾರ ಚಂದ್ರನು ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವೈರತ್ವದ ಭಾವನೆ, ಕಲಹಗಳು ಹೆಚ್ಚಳಾಗುವಂಥದ್ದು. ವಿಶೇಷವಾಗಿ ನಿಮಗಿಂತ ಕಿರಿಯ ವ್ಯಕ್ತಿಗಳಲ್ಲಿ ನಿಮ್ಮ ಸೋದರಿ ಇರ್ಬೋದು, ನಿಮ್ಮದೇ ಮಕ್ಕಳಿರ್ಬೋದು, ಅಥವಾ ನಿಮ್ಮದೇ ಕಿರಿಯ ಸಹೋದ್ಯೋಗಿಗಳು ಅಂದರೆ ಜೂನಿಯರ್ಸ್ ಇರ್ಬೋದು. ಹಾಗಾಗಿ ಅಂಥ ಒಂದು ಕಿರಿಯ ವಯಸ್ಸಿನವ್ರ ಜೊತೆಗೆ ಮಾತಿನ ಚಕಮಕಿ ಆಗ್ಬೋದು. ಅವರ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ಅವರು ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್ಗಳನ್ನು ಕೊಡೋದಾಗಲಿ, ಅಥವಾ ನೀವು ಅವರ ಕಂಪ್ಲೇಂಟ್ ಕೊಡೋದಾಗಲಿ, ಮುಂತಾದೆಲ್ಲ ಪರಸ್ಪರ ಒಂದು ವಾದ ಘಟನೆ ಜರುಗುತ್ತೆ. ಜೊತೆಗೆ ನಿಮಗೆ ಅವಮಾನ ಸಹ ಆಗುತ್ತೆ. ಕಿರಿಯರಿಂದಲೇ ಅವಮಾನಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರುಗುತ್ತೆ. ಮನೆಯಲ್ಲಿ ಸಹ ಅಸಮಾಧಾನದ ವಾತಾವರಣ, ಉದ್ಯೋಗ ಜಾಗದಲ್ಲಿ ಸಹ ಅಸಮಾಧಾನದ ವಾತಾವರಣ ಇರುತ್ತೆ. ಹಾಗಾಗಿ ಮಾತು ಮತ್ತು ಮನಸ್ಸನ್ನು ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು. 20-21 ಆರ್ಥಿಕವಾಗಿ, ಆರೋಗ್ಯವಾಗಿ ಯಾವುದೇ ತೊಂದರೆಗಳಿಲ್ಲ. ದೈಹಿಕವಾಗಿಯೂ ಅಥವಾ ಹಣಕಾಸಿನ ವಿಚಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯವನ್ನು ಸರಿ ಇಟ್ಕೋಬೇಕು. ಇನ್ನು 22-23 ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಅಲ್ಲಿ ಷಷ್ಠದ ಚಂದ್ರನು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗುವಂಥದ್ದು. ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಬರುವಂಥದ್ದು. ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರುವಂಥದ್ದು. ನಿರೀಕ್ಷಿತ, ಅನಿರೀಕ್ಷಿತ 2 ರೀತಿಯ ಜಯಗಳು ನಿಮಗೆ ಆಗುವಂಥದ್ದು. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಬೇಗನೆ ನಿಮಗೆ ಫಲಗಳು ಸಿಗುವಂಥದ್ದು. ಹಾಗೆ 22-23 ಅತ್ಯಂತ ಶುಭ ಫಲವಾಗಿದೆ. ಕೊನೆಯ 3 ದಿನಗಳು ಸಹ ನಿಮಗೆ ಉತ್ತಮವಾಗಿದೆ. ಅಲ್ಲಿ ಮತ್ತು ಸಪ್ತಮ ಅಂದರೆ 8ನೇ ರಾಶಿಯಿಂದ 7ನೇ ಮನೆಯಲ್ಲಿ ಕುಳಿತಿರುವಂತಹ ಚಂದ್ರನು ನಿಮಗೆ ಜಪವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಉತ್ತಮ ಫಲಗಳು ಬರ್ತವೆ. ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ. ಜೊತೆಗೆ ಇನ್ನು ಇರತಕ್ಕಂಥ ನಿಮ್ಮ ಮಹಿಳೆಯರು ಅಥವಾ ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಏನಾದರೂ ಶುಭ ಕಾರ್ಯಗಳು ನಿಗದಿಯಾಗ್ಬೋದು. ಮದುವೆನ, ಮುಂಜಿನ ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯೋಗ ಸಿಗುವಂಥ ಶುಭ ವಾರ್ತೆಗಳು ಬರ್ಬೋದು. ಜೊತೆಗೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಣಕಾಸಿನ ನಿಮ್ಮ ಮುಗ್ಗಟ್ಟು ನಿವಾರಣೆ ಆಗ್ಬೋದು. ಇನ್ನು ಕೆಲವರಿಗೆ ಕೃಷಿ ಚಟುವಟಿಕೆ, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡುವಂಥವರಿಗೆ ಅನೇಕ ರೀತಿಯ ಪ್ರತಿಫಲಗಳು ಏಕಕಾಲದಲ್ಲಿ ಬರೋದು, ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಅಥವಾ ಬಾಕಿ ಉಳಿದುಕೊಂಡ ನಿಮ್ಮ ಹಣವು ಈ ದಿನ ನಿಮಗೆ ಕೈಗೆ ಬಂದು ಸೇರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭಫಲಗಳನ್ನು 24, 25, 26ರಲ್ಲಿ ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು.
ಹಾಗಾಗಿ ಈ ಮಕರ ರಾಶಿಯವರಿಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂತು ಭಾನುವಾರ ಸೋಮವಾರ. ಆದರೆ ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೆ ವಿಶೇಷವಾಗಿ 5 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು, ಶುಕ್ರನ ಅನುಗ್ರಹ ಇರುವಂಥದ್ದು, ಶನಿ ಮಹಾತ್ಮರ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅನೇಕ ರೀತಿಯ ದೀರ್ಘಕಾಲದ ಪೆಂಡಿಂಗಿದ್ದ ಹಲವಾರು ನಿಮ್ಮ ಕನಸುಗಳು ಗುರಿಗಳು ಈ ವಾರದಲ್ಲಿ ಈಡೇರುವಂಥ ಲಕ್ಷಣಗಳು ಕಂಡುಬರ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಸ್ನೋ, ವೈಟ್ ಆ್ಯಂಡ್ ಬ್ಲೂ ಬಣ್ಣಗಳನ್ನ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 2, 6, 8, 2, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಯ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರ್ತಾ ಇರುತ್ತೆ. ಅಲ್ಲಿ ಗುರುವಿನ ಬಲ ನಿಮಗೆ ಇರುವಂಥದ್ದು, ರವಿಯ ಅನುಗ್ರಹ ಇರುವಂಥದ್ದು, ಶುಕ್ರನ ಬೆಂಬಲ ಇರುವಂಥದ್ದು. ಹಾಗಾಗಿ ಗುರು ಮತ್ತು ರವಿ ಶುಕ್ರ ಎಂಬಂತಹ 3 ಶುಭ ಗ್ರಹಗಳ ಒಂದು ರಕ್ಷಣೆ ನಿಮಗೆ ವಾರಪೂರ್ತಿ ಇದೆ. ಹಾಗಾಗಿ ಹೆಚ್ಚೇನು ಆತಂಕ ಭಯ ಪಡೋದು ಬೇಡ. ಸಾಡೆ ಸಾತಿಯ ಪರ್ವದಲ್ಲಿ ಇದ್ದರೂ ಸಹಿತ ನಿಮಗೆ ಮಧ್ಯೆ ಮಧ್ಯೆ ಇಂಥ ದೀರ್ಘಚಾರಿ ಗ್ರಹಗಳು ಅಥವಾ ಕ್ಷಿಪ್ರಚಾರಿಗಳು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಅದರಲ್ಲೂ ಈ ವರ್ಷ ಪೂರ್ತಿ ನಿಮಗೆ ಗುರುವಿನ ಅನುಕೂಲ ಉತ್ತಮ ಇರುತ್ತೆ. ಹಾಗಾಗಿ ತುಂಬ ಆತಂಕ ಪಡುವಂಥ ಘಟನೆಗಳಿಲ್ಲ. ಆದರೆ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಬರುವ ಕಾರಣ, ಜೊತೆಗೆ ಅಲ್ಲಿ ಸ್ವಲ್ಪ ಕೆಲವು ಈ ಕೇತುವಿನ ಒಂದು ವೈರುಧ್ಯ, ರಾಹುವಿನ ವೈರುಧ್ಯಗಳು ನಿಮಗೆ ಕೆಲವೊಮ್ಮೆ ಇಂಥ ಒಂದು ಅಡೆತಡೆಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಆರಂಭದ ದಿನದಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ವೈರುಧ್ಯ ಘಟನೆಗಳು, ಮನಸ್ಸಿಗೆ ಭಯ ಆಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಳಾಗುವಂಥದ್ದು, ಯಾವುದೇ ಒಂದು ಸಣ್ಣ ವಿಚಾರಗಳಿಂದ ಮನಸ್ಸು ತುಂಬ ನಿಮ್ಮ ಡಿಸ್ಟರ್ಬ್ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ವಿಕ್ಷಿಪ್ತತೆ ಅಂತ ಹೇಳ್ತಾರೆ, ಆ ವಿಕ್ಷಿಪ್ತಗೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೆಲ್ಲನೂ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯವನ್ನು ಸರಿ ಕಾಪಾಡಿಕೊಳ್ಳಿ. ಅಥವಾ ಬಂಧು ಮಿತ್ರರಲ್ಲಿ ಯಾವುದೇ ರೀತಿ ವಿವಾದಕ್ಕೆ ಈಡಾಗುವಂಥ ಪರಿಸ್ಥಿತಿಗೆ ಹೋಗಬೇಡಿ. ಯಾಕಂದರೆ ಶನಿ ಪ್ರಭಾವ ಇದ್ದಾಗ ಹೆಚ್ಚಾಗಿ ಬಂಧು ಮತ್ತು ಬಾಂಧವರ ಜೊತೆಗೆ ಮಿತ್ರರ ಜೊತೆಗೆ ಬಾಂಧವ್ಯ ಹದಗೆಡುತ್ತೆ. ಅದು ಹದಗೆಡದಂತೆ ನೀವು ಇಂದು ಸ್ವಲ್ಪ ಎಚ್ಚರಿಕೆಯನ್ನು 2021ರಲ್ಲಿ ಗಮನಿಸಬೇಕಾಗತ್ತೆ. ಇನ್ನು 22, 23 ನಿಮಗೆ ಉತ್ತಮವಾದ ಅವಕಾಶ ಇರುತ್ತೆ. ಆರ್ಥಿಕವಾಗಿ ಆರೋಗ್ಯವಾಗಿ ಏನೂ ಪರವಾಗಿಲ್ಲ. ಆದರೆ ವೈಯಕ್ತಿಕವಾಗಿ ಇದು ಭಾನುವಾರ ಸೋಮವಾರ ಯಾವ ರೀತಿ ಆಯಿತು, ಹಾಗಾಗಿ ಮಂಗಳವಾರ ಬುಧವಾರ ಸಹ ಹಾಗೆ ಈ ಬಾಂಧವ್ಯದಲ್ಲಿ ಮಾತಿನಲ್ಲಿ ಸ್ವಲ್ಪ ಸಂಯಮ ತಾಳ್ಮೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಸಣ್ಣ ಪುಟ್ಟ ವಿಚಾರಣೆ ಕಲಹ ವಾಗ್ವಾದ ಮಾಡೋದಾಗಲಿ ಅಥವಾ ಯಾರದೇ ಒಂದು ಚಾಡಿಯ ಮಾತನ್ನು ಕೇಳಿ ನೀವೇ ಒಂದು ಮನಸ್ಸಿನಲ್ಲಿ ನಿಮ್ಮ ಒಂದು ಕಪೋಲ ಕಲ್ಪಿತ ಅಂತ ಹೇಳ್ತಾರೆ, ಅಂದರೆ ಊಹಾಪೋಹವನ್ನು ನಂಬಿಕೊಂಡು ನೀವು ಏನಾದರೂ ಒಂದು ಕಲಹಕ್ಕೆ ವಾಗ್ವಾದಕ್ಕೆ ಹೋಗುತ್ತೆ, ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳು. ಪ್ರತಿಯೊಂದನ್ನು ನೀವು ತಾಳ್ಮೆಯಿಂದ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಇಂದು ಸಹ ನಿಮಗೆ ತಾಳ್ಮೆ ಅವಶ್ಯಕತೆ 22, 23ರಲ್ಲಿ. ಅದರ ಹೊರತು ಹಣಕಾಸು, ನಿಮ್ಮ ಉದ್ಯಮ ವ್ಯಾಪಾರ ಎಲ್ಲ ಏನೂ ತೊಂದರೆ ಇಲ್ಲ. 22, 23 ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು 24, 25, 26 ಮತ್ತೆ ನಿಮಗೆ ಉತ್ತಮವಾದ ದಿನಗಳು ಬರ್ತವೆ. ಅಲ್ಲಿ 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಗುರುವಿನ ಅನುಗ್ರಹ, ರಾಜಯೋಗದಂಥ ಫಲಗಳು ಸಿಗುವಂಥದ್ದು, ಎಲ್ಲ ಸಫಲತೆಗಳು ನಿಮಗೆ ಈ ದಿನ ಸಿಗಲಿವೆ. ಹಾಗಾಗಿ 24, 25, 26 ಗುರುವಾರ, ಶುಕ್ರವಾರ, ಶನಿವಾರದಂದು ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ, ಯಾವುದೇ ಭೇಟಿ ಮಾಡೋದಿದ್ದರೆ, ಯಾವುದೇ ಸಹಿ ಒಪ್ಪಂದಗಳಿದ್ದರೆ, ಏನಾದರೂ ಪ್ರಮುಖವಾದ ಖರೀದಿಗಳಿದ್ದರೆ ಅಥವಾ ಸಾಲ ಕೊಡೋದು ಪಡೆದು ಮುಂತಾದವುಗಳಿದ್ದರೆ ಅವೆಲ್ಲ ಈ ದಿನ ಮಾಡ್ಬೋದಾಗಿದೆ. ಹಾಗಾಗಿ ಅನೇಕ ಗ್ರಹಗಳ ಬೆಂಬಲ ನಿಮಗೆ ಈ ದಿನ ಒಂದು ವಿಶೇಷವಾಗಿ ವರದಾನವಾಗಿ ಬರಲಿದೆ. ಜೊತೆಗೆ ನಿಮ್ಮ ಅನೇಕ ದೀರ್ಘಕಾಲದ ಕನಸುಗಳು ಸಹ ಈ ದಿನ ಈಡೇರುವಂಥ ಲಕ್ಷಣಗಳಿವೆ. ಅದನ್ನು ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಆರಂಭದ 4 ದಿನಗಳ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇದೆ ಹೊರತು ಅಲ್ಲಿ ವಾರಪೂರ್ತಿ ನಿಮಗೆ ರವಿ ಅಥವಾ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವಾರಪೂರ್ತಿ ಉತ್ತಮ ಅವಕಾಶ ಇದ್ದೇ ಇರುತ್ತೆ. ಆದರೆ ಮೊದಲ 4 ದಿನಗಳಲ್ಲಿ ಸ್ವಲ್ಪ ಮಾತು, ನಡವಳಿಕೆ, ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ ಅಷ್ಟೇ ಹೊರತು ಆರ್ಥಿಕ ಮತ್ತು ಆರೋಗ್ಯವಾಗಿ ಯಾವುದೇ ತೊಂದರೆ ಇಲ್ಲ. ನೀವು ಬಳಸತಕ್ಕಂಥ ಬಣ್ಣ ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ 24, 20, 26 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಸಂಖ್ಯೆ 2ನ್ನು ಈ ಕೊನೆಯ 2 ದಿನಗಳು ಬಳಸ್ಕೋಬೋದು. ಇನ್ನು ವಾರಪೂರ್ತಿ ಬಳಸುವಂಥ ಸಂಖ್ಯೆ ಅಂದರೆ 1 ಮತ್ತು 6, 1 and 6 ಎಂಬಂಥ ಸಂಖ್ಯೆಯನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಭಾನುವಾರ ಸೋಮವಾರ ಇರುವ ಕಾರಣ ಅನೇಕ ರೀತಿಯ ವಿಜಯ ನಿಮ್ಮದಾಗುತ್ತೆ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಗೆ ಆಗುವಂಥದ್ದು, ಬರಬೇಕಾದ ಹಣಕಾಸೆಲ್ಲ ಬಂದು ಕೈ ಸೇರುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಉತ್ತಮವಾದ ಪ್ರಗತಿ ಬಡ್ತಿಯೆಲ್ಲ ಸಿಗ್ಬೋದು. ವ್ಯಾಪಾರ ಉದ್ಯಮ ನಡೆಸೋ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರ್ಬೋದು. ಅದೇ ರೀತಿ ಮನೆಯಲ್ಲಿ ಇರತಕ್ಕಂಥ ಗೃಹಿಣಿಯರು, ಮಹಿಳೆಯರು ಅಥವಾ ಇನ್ನಿತರ ಯಾವುದೇ ವರ್ಗದವರಿಗೆ ಸಹ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಯಾವುದೇ ರೀತಿ ನಿಮ್ಮ ಪ್ರಯತ್ನಗಳಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ಈ ಭಾನುವಾರ ಸೋಮವಾರ ಇರಲಿದೆ. ಜೊತೆಗೆ ನೀವು ಈ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳನ್ನು ಸಹ ಈ ಭಾನುವಾರ ಸೋಮವಾರ ಪ್ರಯತ್ನಿಸಿದರೆ ಅದು ದಾಖಲೆ ಅವಧಿಯಲ್ಲಿ ಬೇಗನೆ ಪರಿಪೂರ್ಣಗೊಳ್ಳುವಂಥದ್ದಿರುತ್ತೆ. ಹಾಗಾಗಿ ಈ ಆರಂಭದ ದಿನವನ್ನು ಚೆನ್ನಾಗಿ ಗಮನಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು 22, 23 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಸ್ವಲ್ಪ ಕಲಹದ ವಾತಾವರಣ, ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ಅಥವಾ ಇತರರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ನೀವು ಇತರನ್ನು ವಿರೋಧಿಸುವಂಥ ಘಟನೆಗಳು ಜರುಗುತ್ತವೆ. ಸಣ್ಣ ಪುಟ್ಟ ಕಾರಣಗಳಿಗೆ ಅಲ್ಲಿ ವಾಗ್ವಾದ, ಕಲಹಗಳು ಹೆಚ್ಚಳಾಗ್ಬೋದು. ಅಥವಾ ಯಾವುದೇ ರೀತಿ ನಿಮಗೆ ಸರ್ಕಾರ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಯಿಂದ ನೋಟಿಸ್ ಬರೋದಾಗಲಿ, ದಂಡನೆಗಳು ಬರೋದಾಗಲಿ ಆಗುತ್ತೆ. ಹಾಗಾಗಿ
22, 23 ಸ್ವಲ್ಪ ನಿಮಗೆ ಮನಸ್ಸಿಗೆ ತುಂಬ ಒಂದು ಆತಂಕ, ಭಯ, ಚಿಂತೆಯನ್ನು ತಂದುಕೊಡುವಂಥ ದಿನ ಆಗಿರುತ್ತೆ. ಆ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ವಹಿಸಬೇಕು. ಇನ್ನು ಕೊನೆಯ 3 ದಿನಗಳು 24, 20, 26. ಈ 24, 20, 26 ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಆರ್ಥಿಕವಾಗಿ ಉತ್ತಮ ಇದೆ, ಆರೋಗ್ಯವಾಗಿ ಸಹ ಉತ್ತಮ ಇರುತ್ತೆ. ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ವಿಶೇಷವಾದ ಶುಭಫಲಗಳು ಸಿಗ್ಬೋದು. ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ಆದರೆ ಈ 3 ದಿನಗಳಲ್ಲಿ ನೀವು ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾದರೆ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವದಲ್ಲಿ ಇರ್ತೀರ. ಈಗ ಸ್ವಲ್ಪ ಕಾಲ ಶನಿ ಮಹಾರಾಜರಿಗೆ ವಕ್ರಗತಿ ಬಂದಿದೆ. ವಕ್ರಗತಿ ಬಂದಿದ್ದಾಗಲೂ ಕೆಲವೊಂದು ಪ್ರಭಾವಗಳು ನಿಮಗೆ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಇರತಕ್ಕಂಥ ರಾಹುವಿನ ವೈರುಧ್ಯ, ಅಲ್ಲಿ ಸೂರ್ಯನ ಒಂದು ವೈರುಧ್ಯ ಇರುತ್ತೆ, ಗುರುವಿನ ಬೆಂಬಲ ಇರುವುದಿಲ್ಲ, ಶನಿ ಮಹಾತ್ಮರ ಒಂದು ವಿಶೇಷವಾದ ನಿಮಗೆ ಕಾಡಾಟ ಇವೆಲ್ಲ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನಾವಶ್ಯಕವಾದ ಖರ್ಚು, ಅನಾವಶ್ಯಕವಾದ ಮಾತಿನ ಜಗಳಗಳು, ಅಥವಾ ನಿಮ್ಮದಲ್ಲ ತಪ್ಪಿಗೆ ನೀವು ಹೊಣೆಯಾಗುವಂಥದ್ದು, ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು ಮುಂತಾದ ಈ ಅನಿರೀಕ್ಷಿತವಾದ ಒತ್ತಡಗಳು ಬರ್ಬೋದಾಗಿದೆ. ಹಾಗಾಗಿ 24, 20, 22 ಇಂತಹ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಯಾವುದನ್ನು ನೀವು ಪರಿಶೀಲನೆ ಮಾಡಿ ಗಮನಿಸಬೇಕು. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಆತುರದ ಒಂದು ಸಿಟ್ಟಿನ ಕೈಗೆ ಬುದ್ಧಿ ಕೊಡುವಂಥದ್ದನ್ನು ನೀವು ನಿಯಂತ್ರಣ ಮಾಡಬೇಕಾಗುತ್ತೆ ಮೀನರಾಶಿಯವರು. ಒಟ್ಟಿನಲ್ಲಿ ಈ ಮೀನರಾಶಿಗೆ ಆರಂಭದ ಒಂದು 2 ದಿನ ತುಂಬ ಚಂದ್ರನ ಅನುಗ್ರಹ ಉತ್ತಮ ಬಂದಿದೆ. ಮತ್ತೆ ಬರುವಂಥ 22, 23 ಸ್ವಲ್ಪ ಮಿಶ್ರವಾಗಿ ಬಂದಿದೆ. ಕೊನೆಯ 3 ದಿನಗಳು ಸಹ ನಿಮಗೆ ಸ್ವಲ್ಪ ಚಂದ್ರನ ಬೆಂಬಲ ಮಿಶ್ರ ಫಲವನ್ನು ಸೂಚನೆ ಮಾಡ್ತಾಯಿದೆ. ಹಾಗಾಗಿ ನೀವು ಸಂಯಮ, ತಾಳ್ಮೆಯನ್ನು ಗಮನಿಸಬೇಕು. ತನುಮಾನ ಧನದ ಒಂದು ಎಚ್ಚರಿಕೆ ಬೇಕು. ಆತುರ ನಿರ್ಧಾರಕ್ಕೆ ನೀವು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಬಾರ್ದು. ಇವೆಲ್ಲ ಗಮನಿಸಿ. ನಿಮಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ಬಳಸ್ಕೋಬೋದು. ವೈಟ್ ಮಿಕ್ಸ್ ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಪರೂಪಕ್ಕೆ ಸಿಗುವಂಥ ಮಂಗಳ ಮತ್ತು ಕೇತುವಿನ ಬೆಂಬಲ ನಿಮಗೆ ವಾರ ಪೂರ್ತಿ ಇರುವ ಕಾರಣ ಭೂಮಿ ವ್ಯವಹಾರ, ಮನೆ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಅಥವಾ ಇನ್ನಿತರ ಯಾವುದೇ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಮನೆ ಭೂಮಿ ಕೊಳ್ಳೋದು, ಮಾರಾಟ ಮಾಡುವಂಥದ್ದು ಮುಂತಾದವುಗಳಿಗೆ ಈ ವಾರದಲ್ಲಿ ನೀವು ಅದನ್ನು ಪ್ರಯತ್ನ ಪಡ್ಬೋದು. ಯಾಕಂದರೆ ಮಂಗಳನ ಅಪರೂಪದ ಅನುಗ್ರಹ ಇದೆ, ಅಲ್ಲಿ ಶುಕ್ರನ ವಿಶೇಷವಾದ ಅನುಗ್ರಹ ಇರುತ್ತೆ, ಇದಕ್ಕೆ ಕೇತು ಸಹ ನಿಮಗೆ ಪೂರಕವಾಗಿರೋ ಕಾರಣ ಇದನ್ನು ಗಮನದಲ್ಲಿ ಇಟ್ಕೊಂಡು ಉಪಯೋಗ ಮಾಡ್ಕೋಬೋದು. ಹಾಗೆ ವೈಟ್ ಮಿಕ್ಸ್ ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 6, 7, 9, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ, ಮಧ್ಯಮ, ಅಧಮಾದಿ ಫಲಗಳು ಕೆಲವೊಂದು ರಾಶಿಗೆ ವ್ಯಕ್ತವಾಗಿದ್ದರೂ ಯಾರು ಈ ಮಧ್ಯಮ, ಅಧಮ ಫಲಗಳಿಂದ ವಿಚಲಿತರಾಗಬೇಕಿಲ್ಲ. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಚಟುವಟಿಕೆ, ದಿನಚರಿ ಏನಿದೆ ಅದರಲ್ಲಿ ನೀವು ಶ್ರದ್ಧೆಯಿಂದ, ನಿಷ್ಠೆಯಿಂದ ಅದನ್ನು ಅನುಸಾರ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಬನ್ನಿ. ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ದಾನ ಧರ್ಮಾದಿಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿನ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.